Hello guys, welcome to Chandra Academy CEO online class in Kannada. ಇವತ್ತಿನ chapter AS17, that is segment reporting. So yeah, what do you mean by segment reporting? Okay, segment report ಗೆ ನಾನು ಒಂದು ಎಕ್ಸಾಂಪಲ್ ಕೊಡ್ತಾನೆ. ಓಕೆ, ಈಗ ABC ಅನ್ನುವಂತಹ ಕಂಪನಿ ಇದೆ. ಫೈನ್, ಇದರಲ್ಲಿ A ಅನ್ನುವಂತಹ ಪ್ರಾಡಕ್ಟ್ ಮತ್ತೆ B ಅನ್ನುವಂತಹ ಪ್ರಾಡಕ್ಟ್ ಮತ್ತೆ C ಅನ್ನುವಂತಹ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ABC ಕಂಪನಿಯಲ್ಲಿ ಸೇಲ್ಸ್ 100% ಆಗ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ A ಪ್ರಾಡಕ್ಟ್ ಎಷ್ಟು ಪರ್ಸೆಂಟೇಜ್ ಆಫ್ ಸೇಲ್ಸ್ ನ ಮಾಡ್ತಾ ಇದ್ರೆ 70% ಆಫ್ ಸೇಲ್ಸ್ ನ ಮಾಡ್ತಾ ಇದೆ, ಅಂಡ್ B ಪ್ರಾಡಕ್ಟ್ ನ 25% ಆಫ್ ಸೇಲ್ಸ್ B ಪ್ರಾಡಕ್ಟ್ ನ ಮಾಡ್ತಾ ಇದ್ದಾರೆ, C ಪ್ರಾಡಕ್ಟ್ ನ 5% ಆಫ್ ಸೇಲ್ಸ್ ನ ಮಾಡ್ತಾ ಇದ್ದಾರೆ. ಓಕೆ, ಸೊ ಈಗ ಈ ತರ ಇರುವಂತಹ ಕಂಡೀಷನ್ ಅಲ್ಲಿ A B C ಅನ್ನುವಂತಹ ಮೂರು ಪ್ರಾಡಕ್ಟ್ ಏನಿದೆ ಅದನ್ನ ನಾವು ಸೆಗ್ಮೆಂಟ್ ಅಂತ ನಾವು ಡಿಸ್ಟಿಂಗ್ವಿಶ್ ಮಾಡಬಹುದು, ರೈಟ್? ಬಿಕಾಸ್ ಸಪರೇಟ್ ಪ್ರಾಡಕ್ಟ್ ಇದು. ಆನ್ ದ ಬೇಸಿಸ್ ಆಫ್ ಪ್ರಾಡಕ್ಟ್ ನಾವು ಇದನ್ನ ಸಪರೇಟ್ ಸೆಗ್ಮೆಂಟ್ ಅಂತ ಅಂದ್ಬಿಟ್ಟು ಡಿಸ್ಟಿಂಗ್ವಿಶ್ ಮಾಡಿದ್ವಿ. ಬಿಕಾಸ್ A ಮತ್ತೆ B ಮತ್ತೆ C ರಿಸ್ಕ್ ಅಂಡ್ ರಿಟರ್ನ್ಸ್ ಬೇರೆ ಬೇರೆ ಇದೆ. A ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಅದಕ್ಕೆ ಬೇರೆ ತರ ರಿಸ್ಕ್ ಇದೆ, ಅದಕ್ಕೆ ಬೇರೆ ತರ ರಿಟರ್ನ್ ಸಿಗ್ತಾ ಇದೆ. B ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ಬೇಕು ಅಂದ್ರೂ ಕೂಡ ಅದಕ್ಕೆ ಬೇರೆ ತರ ರಿಸ್ಕ್ ಇದೆ, ಅದಕ್ಕೆ ಬೇರೆ ತರ ರಿಟರ್ನ್ ಸಿಗ್ತಾ ಇದೆ. ಸೊ ಮೂರು ಕೂಡ ಡಿಫ್ರೆಂಟ್ ಆಗಿದೆ. ಸೊ ದಟ್ಸ್ ವೈ ನಾವು ಮೂರನ್ನು ಕೂಡ ಡಿಫ್ರೆಂಟ್ ಸೆಗ್ಮೆಂಟ್ ಅಂತ ಅಂದ್ಬಿಟ್ಟು ಕರಿಬಹುದು. ಇಸ್ ಇಟ್ ರೈಟ್? ಓಕೆ, ಈಗ ಮೂರು ಡಿಫ್ರೆಂಟ್ ಸೆಗ್ಮೆಂಟ್ ಇದೆ. ಯಾವ್ದ್ರಲ್ಲಿ ABC ಕಂಪನಿಯಲ್ಲಿ ಮೂರು ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಗ್ಮೆಂಟ್ ಇದೆ. ಫೈನ್, ಈಗ ಮೂರು ಸೆಗ್ಮೆಂಟ್ ಇನ್ಫಾರ್ಮೇಶನ್ ನಾವು ಒಂದೇ ತರ ತೋರಿಸ್ಕೊಂಡ್ರೆ ಸಾಕಾಗತ್ತಾ? A ಅನ್ನುವಂತಹ ಪ್ರಾಡಕ್ಟ್ ಬಗ್ಗೆನೂ ಕೂಡ ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಕೊಡೋದು, B ಅನ್ನುವಂತಹ ಪ್ರಾಡಕ್ಟ್ ಬಗ್ಗೆ ಕೂಡ ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಕೊಡೋದು, C ಅನ್ನುವಂತಹ ಪ್ರಾಡಕ್ಟ್ ಬಗ್ಗೆ ಕೂಡ ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಕೊಡೋದು. ಇಸ್ ಇಟ್ ಗುಡ್? ಇಲ್ಲ ಅಂತ ಹೇಳಿದ್ರೆ A ಅನ್ನುವಂತ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋದು, B ಅಂತ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋದು, C ಅನ್ನುವಂತ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋದು. ಇಸ್ ಇಟ್ ಗುಡ್? ನೋ. ನಾವು ಪ್ರಿಯಾರಿಟಿ ಕೊಡ್ಬೇಕಾಗತ್ತೆ. ಯಾವ್ದು ತುಂಬಾ ಮಟೀರಿಯಲ್ ಆಗಿದೆ ಅಂತಹ ಪ್ರಾಡಕ್ಟ್ ಮೇಲೆ, ಅಂತಹ ಸೆಗ್ಮೆಂಟ್ ಗಳ ಮೇಲೆ ನಾವು ಡೀಟೇಲ್ಡ್ ಇನ್ಫಾರ್ಮೇಶನ್ ಡೀಟೇಲ್ಡ್ ಆಗಿ ರಿಪೋರ್ಟ್ ಮಾಡಬೇಕು. ಯಾವ್ದು ನೆಗ್ಲಿಜಿಬಲ್ ಇದೆ ಅದ್ರ ಬಗ್ಗೆ ಸ್ವಲ್ಪ ರಿಪೋರ್ಟ್ ಮಾಡಿದ್ರೆ ಸಾಕು, ಸ್ವಲ್ಪ ತೋರಿಸ್ಕೊಂಡ್ರೆ ಸಾಕು. ಇಸ್ ಇಟ್ ಓಕೆ? ಸೊ ಅದನ್ನ ನಾವು ಎಲ್ಲಿ ಓದ್ತೇವೆ? ಸೆಗ್ಮೆಂಟ್ ರಿಪೋರ್ಟಿಂಗ್ ಅಲ್ಲಿ ಓದ್ತೇವೆ. ಯಾವ ಸೆಗ್ಮೆಂಟ್ ನಾವು ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಕೊಡ್ಬೇಕು, ಯಾವ ಸೆಗ್ಮೆಂಟ್ ಬಗ್ಗೆ ನಾವು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೇಕು ಅನ್ನೋದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಒಂದಿಷ್ಟು ಪ್ರೊವಿಷನ್ ಇದೆ. ಯಾವ್ದ್ರಲ್ಲಿ? AS17 ಅಲ್ಲಿ. ದಟ್ ಈಸ್ ವಾಟ್? ಸೆಗ್ಮೆಂಟ್ ರಿಪೋರ್ಟಿಂಗ್. ಸೊ ಸೆಗ್ಮೆಂಟ್ ಅಂತ ಏನ್ ಮಾಡ್ಕೊಂಡಿದೀವಿ ನಮ್ಮ ಬಿಸ್ನೆಸ್ ಅಲ್ಲಿ ಅದನ್ನ ಯಾವ ರೀತಿ ರಿಪೋರ್ಟ್ ಮಾಡೋದು, ಎಷ್ಟು ರಿಪೋರ್ಟ್ ಮಾಡ್ಬೇಕು, ಯಾವ್ದನ್ನ ಜಾಸ್ತಿ ರಿಪೋರ್ಟ್ ಮಾಡ್ಬೇಕು. ಸೊ ಈ ತರ ಇರುವಂತಹ ಇನ್ಫಾರ್ಮೇಶನ್ ನಾವು ಈ ಚಾಪ್ಟರ್ ಅಲ್ಲಿ ಓದ್ತೀವಿ. Okay, now introduction. AS17 is mandatory to non-SMC and level 1 entity. Other entities are encouraged to comply. Okay, AS17 ಅಂತ ಹೇಳಿದ್ರೆ ಏನು? ಸೆಗ್ಮೆಂಟ್ ರಿಪೋರ್ಟಿಂಗ್. ಯಾರಿಗೆಲ್ಲ ಮ್ಯಾಂಡೇಟರಿ ಅದನ್ನ ಫಾಲೋ ಮಾಡ್ಲೇಬೇಕು, ಅಪ್ಲೈ ಮಾಡ್ಲೇಬೇಕು ಅಂತ ಇದೆ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಸೆಗ್ಮೆಂಟ್ ರಿಪೋರ್ಟಿಂಗ್ ಮಾಡ್ಲೇಬೇಕು ಅಂತ ಇರೋದು ಯಾರಿಗೆ? ನಾನ್ SMC ಮತ್ತೆ ಲೆವೆಲ್ 1 ಎಂಟಿಟಿ. ಸೊ ನಾನ್ SMC ಮತ್ತೆ ಲೆವೆಲ್ 1 ಎಂಟಿಟಿ ಅಂದ್ರೆ ಏನು? ಲಾರ್ಜ್ ಬಿಸ್ನೆಸ್, ಲಾರ್ಜ್ ಎಂಟರ್ಪ್ರೈಸಸ್ ಯಾರೆಲ್ಲ ಇರ್ತಾರೆ ಅವರು ಸೆಗ್ಮೆಂಟ್ ರಿಪೋರ್ಟಿಂಗ್ ಮಾಡ್ಬೇಕು. ಸ್ಮಾಲ್ ಎಂಟರ್ಪ್ರೈಸಸ್ ಗಳು ಅವ್ರ ಇಷ್ಟ, ಅವ್ರಿಗೆ ಸೆಗ್ಮೆಂಟ್ ರಿಪೋರ್ಟ್ ಮಾಡ್ಬೇಕು ಅನ್ಸಿದ್ರೆ ಮಾಡ್ಲಿ, ಇಲ್ಲ ಅಂತ ಹೇಳಿದ್ರೆ ಬೇಡ. ಸೊ their choice. Okay, this standard gives principles for reporting financial information about different types of products and services. Okay, ಎಲ್ಲಾ ಸ್ಟ್ಯಾಂಡರ್ಡ್ಸ್ ಗಳು ಕೂಡ ಏನ್ ಕೊಡ್ತಾ ಇರೋದು? ನಮ್ಗೆ ಪ್ರಿನ್ಸಿಪಲ್ಸ್ ನೇ ಕೊಡ್ತಾ ಇರೋದು. ಹೇಗೆ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಪ್ರಿನ್ಸಿಪಲ್ಸ್ ನ ಹೇಳುತ್ತೆ ಅಲ್ವಾ? ಸೊ AS17 ಯಾವ್ದು ರಿಲೇಟೆಡ್ ಪ್ರಿನ್ಸಿಪಲ್ಸ್ ಹೇಳ್ತಾ ಇದೆ ಅಂತಂದ್ರೆ reporting financial information about different types of products and services. ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ನ ಮಾಡುದು. ಅದರ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ನಾವು ಯಾವ ರೀತಿ ರಿಪೋರ್ಟ್ ಮಾಡುದು ಅನ್ನುವಂತಹ ಇನ್ಫಾರ್ಮೇಶನ್, ಅದರ ಬಗ್ಗೆ ಪ್ರಿನ್ಸಿಪಲ್ಸ್ ನಮ್ಗೆ ಸೆಗ್ಮೆಂಟ್ ರಿಪೋರ್ಟಿಂಗ್ ಕೊಡ್ತಾ ಇದೆ. ಇಸ್ ಇಟ್ ಓಕೆ? ಏರಿಯಾಸ್ ಟು ಬಿ ಕವರ್ಡ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಾ ಇದ್ರೆ ಯಾವ ಏರಿಯಾಸ್ ಗಳು ತುಂಬಾ ಇಂಪಾರ್ಟೆಂಟ್, ಯಾವ ತರಹದ ಏರಿಯಾಸ್ ಗಳನ್ನ ನಮ್ಗೆ ಕೇಳ್ತಾರೆ. ಸೊ ಹಿಯರ್ ಇಟ್ ಇಸ್.
ಐಡೆಂಟಿಫೈ ದ ಸೆಗ್ಮೆಂಟ್ಸ್ ಬಿಸ್ನೆಸ್ ಆರ್ ಜಿಯೋಗ್ರಾಫಿಕಲ್. ಸೊ ಒಂದಿಷ್ಟು ಸೆಗ್ಮೆಂಟ್ ನ ಕೊಡ್ತಾರೆ, ಅದ್ರಲ್ಲಿ ಬಿಸ್ನೆಸ್ ಸೆಗ್ಮೆಂಟ್ ಯಾವುದು, ಜಿಯೋಗ್ರಾಫಿಕಲ್ ಸೆಗ್ಮೆಂಟ್ ಯಾವುದು ಅಂತ ನಮ್ಗೆ ಐಡೆಂಟಿಫೈ ಮಾಡುವಷ್ಟು ನಾಲೆಡ್ಜ್ ಬರಬೇಕು. ಈ ಚಾಪ್ಟರ್ ನ ಈಗ ನಾವು ಓದ್ಬಿಟ್ಟು ಜಿಯೋಗ್ರಾಫಿಕಲ್ ಸೆಗ್ಮೆಂಟ್ ಯಾವುದು, ಬಿಸ್ನೆಸ್ ಸೆಗ್ಮೆಂಟ್ ಯಾವುದು ಅಂತ ಐಡೆಂಟಿಫೈ ಮಾಡುವಷ್ಟು ನಾಲೆಡ್ಜ್ ನಮ್ಗೆ ಬರಬೇಕು. ಓಕೆ, ನೆಕ್ಸ್ಟ್ ಐಡೆಂಟಿಫೈ ದ ರಿಪೋರ್ಟಬಲ್ ಸೆಗ್ಮೆಂಟ್. ಈಗ ಒಂದಿಷ್ಟು ಸೆಗ್ಮೆಂಟ್ ಇದೆ, ಇದಿಷ್ಟರಲ್ಲಿ ರಿಪೋರ್ಟಬಲ್ ಸೆಗ್ಮೆಂಟ್ ಯಾವುದು, ಯಾವ್ದನ್ನ ನಾವು ರಿಪೋರ್ಟ್ ಮಾಡಬೇಕು, ಎಷ್ಟನ್ನ ನಾವು ರಿಪೋರ್ಟ್ ಮಾಡಬೇಕು, ಸೊ ಅದನ್ನ ಐಡೆಂಟಿಫೈ ಮಾಡುವಂತಹ ನಾಲೆಜ್ ನಮ್ಗೆ ಬರಬೇಕು. ಪ್ರಿಪೇರ್ ಅ ಸೆಗ್ಮೆಂಟಲ್ ರಿಪೋರ್ಟ್, ಮೇಕ್ ಅಪ್ರೋಪ್ರಿಯೇಟ್ ಡಿಸ್ಕ್ಲೋಶರ್. ಸೊ ಸೆಗ್ಮೆಂಟಲ್ ರಿಪೋರ್ಟ್ ನಾವು ಪ್ರಿಪೇರ್ ಮಾಡಬೇಕು, ಹಾಗೆ ಅಪ್ರೋಪ್ರಿಯೇಟ್ ಡಿಸ್ಕ್ಲೋಶರ್ಸ್ ನ ಕೂಡ ಬರೀಬೇಕು. ಇಷ್ಟು ಎಬಿಲಿಟೀಸ್ ಬರಬೇಕು. ಸೆಗ್ಮೆಂಟ್ ರಿಪೋರ್ಟಿಂಗ್ ನ ಓದಿ ನಮ್ಗೆ ಇವಿಷ್ಟನ್ನ ಐಡೆಂಟಿಫೈ ಮಾಡುವಂತಹ ಎಬಿಲಿಟಿ ಬರಬೇಕು. ಇಸ್ ಇಟ್ ಓಕೆ? ಈ ತರ ಕ್ವೆಶನ್ಸ್ ಗಳನ್ನ ನಮ್ಗೆ ಕೇಳ್ತಾರೆ. ಫೈನ್. ನೆಕ್ಸ್ಟ್, segment of business enterprise for the purpose of segment reporting can be classified into. ಓಕೆ, ಒಂದು ಬಿಸ್ನೆಸ್ ಎಂಟರ್ಪ್ರೈಸ್, ದಟ್ ಇಸ್ ನಾನು ABC ಅಂತ ಕರೆದ್ನಲ್ಲ, ಇದನ್ನ ಕ್ಲಾಸಿಫೈ ಮಾಡಿದ್ದಾರೆ. ಏನಕ್ಕೋಸ್ಕರ ಕ್ಲಾಸಿಫೈ ಮಾಡಿದ್ದಾರೆ? ವಿತ್ ಪರ್ಪಸ್ ಆಫ್ ಸೆಗ್ಮೆಂಟ್ ರಿಪೋರ್ಟಿಂಗ್. ಸೆಗ್ಮೆಂಟ್ ಗಳನ್ನ ರಿಪೋರ್ಟ್ ಮಾಡ್ಲಿಕ್ಕೋಸ್ಕರ ಎಷ್ಟೆಲ್ಲ ಸೆಗ್ಮೆಂಟ್ ರಿಪೋರ್ಟ್ ಮಾಡ್ಬೇಕು, ಹೇಗೆಲ್ಲ ರಿಪೋರ್ಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ನಾವು ನೋಡ್ಬೇಕು ಅಂದ್ರೆ ಅದನ್ನ ಫಸ್ಟ್ ಸೆಗ್ಮೆಂಟ್ ಮಾಡ್ಬೇಕು, ರೈಟ್? ಆನ್ ದ ಬೇಸಿಸ್ ಆಫ್ ವಾಟ್, ಯಾವ ರೀತಿ ನಾವು ಸೆಗ್ಮೆಂಟ್ ಮಾಡ್ಬೋದು? ಬಿಸ್ನೆಸ್ ಸೆಗ್ಮೆಂಟ್ ಅಂತ ಮಾಡ್ಬೋದು, ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಅಂತ ಕೂಡ ಮಾಡ್ಬೋದು. ಇಸ್ ಇಟ್ ಓಕೆ? ಈಗ ನಾನು ಇಲ್ಲಿ ಏನ್ ಮಾಡಿದೆ, ಆನ್ ದ ಬೇಸಿಸ್ ಆಫ್ ಪ್ರಾಡಕ್ಟ್, ABC ಅನ್ನೋದೇನು, ಆನ್ ದ ಬೇಸಿಸ್ ಆಫ್ ಪ್ರಾಡಕ್ಟ್ ನಾನು ಏನ್ ಸೆಗ್ಮೆಂಟ್ ಮಾಡಿದೆ ಅಥವಾ ಸರ್ವಿಸ್ ಮೇಲೆ ಮಾಡಿದ್ರು ಕೂಡ ಏನದು ಬಿಸ್ನೆಸ್ ಸೆಗ್ಮೆಂಟ್ ಆಗುತ್ತೆ. ಆನ್ ದ ಬೇಸಿಸ್ ಆಫ್ ಪ್ರಾಡಕ್ಟ್ ಆರ್ ಸರ್ವಿಸಸ್ ನಾನೇನಾದ್ರೂ ಕ್ಲಾಸಿಫೈ ಮಾಡ್ತಾ ಇದ್ದೀನಿ ಅಥವಾ ಸೆಗ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಯಾವ ಸೆಗ್ಮೆಂಟ್ ಆಗುತ್ತೆ? ಬಿಸ್ನೆಸ್ ಸೆಗ್ಮೆಂಟ್ ಆಗುತ್ತೆ. ಓಕೆ, ಈಗ ABC ಅನ್ನುವಂತಹ ಕಂಪನಿ, ಓಕೆ, ಎಗ್ಸ್ ಅನ್ನುವಂತಹ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಯಾವೆಲ್ಲ ಲೊಕೇಶನ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಮೇರಿಕಾ, B ಅಲ್ಲಿ ಯಾರು ಬರುತ್ತೆ? ಭಾರತ. ಓಕೆ, C ಮೀನ್ಸ್ ಕೆನಡಾ. ಓಕೆ, ಈ 3 ಕಂಟ್ರಿಗಳಲ್ಲಿ ಏನು ABC ಅದರ ಬಿಸ್ನೆಸ್ ನ ಮಾಡ್ತಾ ಇದೆ. ಸೊ ಎಕ್ಸ್ ಅನ್ನುವಂತಹ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಇಲ್ಲಿ ಕೂಡ ನಾವು ಸೆಗ್ಮೆಂಟ್ ಮಾಡಬಹುದು, ರೈಟ್? ಸಪ್ರೇಟ್ ಸೆಗ್ಮೆಂಟ್ ಮಾಡುದು. ಬಿಕಾಸ್ ಅಮೆರಿಕದಲ್ಲಿ ಇರುವಂತಹ ರಿಸ್ಕ್ ಅಂಡ್ ರಿಟರ್ನ್ಸ್ ಬೇರೆ ತರನೇ ಇರುತ್ತೆ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಅಥವಾ ಕೆನಡಾಕ್ಕೆ ಕಂಪೇರ್ ಮಾಡಿದ್ರೆ. ಈ 3 ಕಂಟ್ರಿಯಲ್ಲೂ ಕೂಡ ರಿಸ್ಕ್ ಅಂಡ್ ರಿಟರ್ನ್ಸ್ ABC ಕಂಪನಿಗೆ ಡಿಫ್ರೆಂಟ್ ಆಗಿ ಇರುತ್ತೆ, ರೈಟ್? ಸೊ 3 ಕೂಡ ನಾನು ಸಪರೇಟ್ ಆಗಿ ಸೆಗ್ಮೆಂಟ್ ಮಾಡಬಹುದು. ಆನ್ ದ ಬೇಸಿಸ್ ಆಫ್ ವಾಟ್? ಜಿಯೋಗ್ರಫಿಕಲ್ ಲೊಕೇಶನ್ ನಾನು ಸೆಗ್ಮೆಂಟ್ ನ ಮಾಡಿದ್ದೀನಿ ಅಂತ ಹೇಳಿದ್ರೆ ಏನಾಗುತ್ತೆ? ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಆಗುತ್ತೆ. ಇಸ್ ಇಟ್ ಓಕೆ? ಸಿ ಹಿಯರ್. ಸೊ ಈಗ ಈ ಮೀನಿಂಗ್ ಓದೋಣ. Business segment, a distinguishable component of an enterprise providing individual products or services subject to risk and returns different from others. For example, Tata Steel, Tata Motors, Tata Power. Okay, Tata company on the basis of what? Yavadra basis mele segment na ಮಾಡಿದ್ದಾರೆ, on the basis of that product. So ಏನಿದು business segment. Okay, geographical segment, a distinguishable component providing products or services within a particular economic environment subject to risk and returns different from others. For example, sales in India, sales outside India. Is it okay? Fine. A geographical segment may be single country, a group of country or more countries or a region within a country. Okay, ಈಗ ನಾನು ಇಲ್ಲಿ example ಕೊಟ್ಟೆ. ಸೊ ಇದು ಡಿಫ್ರೆಂಟ್ ಕಂಟ್ರಿ ನಾನು ಎಕ್ಸಾಂಪಲ್ ಕೊಟ್ಟೆ. ಅದೇ ನಾವು ವಿತ್ ಇನ್ ಕಂಟ್ರಿದು ಕೂಡ ಮಾಡ್ಬೋದು. ಲೈಕ್ ಈಗ ಕರ್ನಾಟಕ ಆಗಿರ್ಬೋದು, ಕೇರಳ ಅಂಡ್ ತಮಿಳ್ನಾಡು. ಸೊ ಈ ರೀತಿ ವಿತ್ ಇನ್ ಕಂಟ್ರಿ ಕೂಡ ನಾವು ಇದನ್ನ ಡಿಸ್ಟಿಂಗ್ವಿಷ್ ಮಾಡ್ಬೋದು. ಓಕೆ, ಓನ್ಲಿ ಡಿಫ್ರೆಂಟ್ ಕಂಟ್ರೀಸ್ ಮಾತ್ರ ಡಿಸ್ಟಿಂಗ್ವಿಷ್ ಮಾಡ್ಬೇಕು, ಸೆಗ್ಮೆಂಟ್ ಮಾಡ್ಬೇಕು ಅಂತ ಏನಿಲ್ಲ. ರಿಸ್ಕ್ ಅಂಡ್ ರಿಟರ್ನ್ಸ್ ನಮ್ಗೆ ಡಿಫ್ರೆಂಟ್ ಇದೆ ಒಂದು ರೀಜನ್ ಇಂದ ಇನ್ನೊಂದು ರೀಜನ್ಗೆ ಅಂತ ಹೇಳಿದ್ರೆ ಅದನ್ನ ನಾವು ಸೆಗ್ಮೆಂಟ್ ಮಾಡಬಹುದು. ಓಕೆ,
ಸಿಂಗಲ್ ಕಂಟ್ರಿ ಆದ್ರೂ ಆಗಿರ್ಬೋದು, ಗ್ರೂಪ್ ಆಫ್ 2 or more countries ಆದ್ರೂ ಆಗಿರ್ಬೋದು, ಆ ರೀಜನ್ ವಿತ್ ಇನ್ ಅ ಕಂಟ್ರಿ ಆದ್ರೂ ಆಗಿರ್ಬೋದು. ಓಕೆ, ಫಾರ್ ರಿಪೋರ್ಟಿಂಗ್ ಪರ್ಪಸ್ ದೇ ಕ್ಯಾನ್ ಬಿ ಫರ್ದರ್ ಕ್ಲಾಸಿಫೈಡ್ ಇಂಟು ಪ್ರೈಮರಿ ರಿಪೋರ್ಟಿಂಗ್ ಸೆಗ್ಮೆಂಟ್, ಸೆಕೆಂಡರಿ ರಿಪೋರ್ಟಿಂಗ್ ಸೆಗ್ಮೆಂಟ್. ಏನಕ್ಕೆ ಈ ರೀತಿ ಮಾಡಿದ್ರು ಅಂತ ಅಂದ್ರೆ, ಇದೇ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಎಬಿಸಿ ಅನ್ನುವಂತಹ ಕಂಪನಿಯಲ್ಲಿ ಎಬಿಸಿ ಅನ್ನುವಂತಹ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನಾವು ಯಾವ್ದನ್ನ ಸೆಗ್ಮೆಂಟ್ ಅಂತ ತಗೊಂಡ್ವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ತಗೊಂಡ್ವಿ. ಇಲ್ಲಿ ಎಬಿಸಿ ಅನ್ನೋ ಕಂಪನಿ ಎಕ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ನಾವು ಎಕ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಎಲ್ಲೆಲ್ಲ, ಅಮೆರಿಕ, ಭಾರತ, ಕೆನಡಾ. ಸೊ ಈ ಡಿಫ್ರೆಂಟ್ ಲೊಕೇಶನ್ ನಾವು ಸೆಗ್ಮೆಂಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಿದ್ವಿ. ಅದೇ ಇವಾಗ ಎಬಿಸಿ ಅನ್ನುವಂತ ಕಂಪನಿನೇ ಎಬಿಸಿ ಅನ್ನುವಂತ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಆನ್ ಡಿಫ್ರೆಂಟ್ ಲೊಕೇಶನ್ ಲೈಕ್ ಅಮೆರಿಕಾ, ಭಾರತ, ಕೆನಡಾ, ಲೈಕ್ ಡಿಫ್ರೆಂಟ್ ಲೊಕೇಶನ್. ಏನಾಗ್ತಾ ಇದೆ, ಈ ಕಂಪನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂಡ್ ಡಿಫ್ರೆಂಟ್ ಕಂಟ್ರಿಯಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಇಲ್ಲಿ ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಕೂಡ ಮಾಡಬಹುದು, ಬಿಸ್ನೆಸ್ ಸೆಗ್ಮೆಂಟ್ ಕೂಡ ಮಾಡಬಹುದು, ರೈಟ್? ಸೊ ಅವಾಗ ಏನಾಗುತ್ತೆ, ಈ ಎಬಿಸಿ ಅನ್ನುವಂತ ಪ್ರಾಡಕ್ಟ್ ಬಿಸ್ನೆಸ್ ಸೆಗ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಾದ್ಮೇಲೆ ಇಲ್ಲಿ ಕೆಳಗೆ ಅಮೆರಿಕ, ಭಾರತ, ಕೆನಡಾ ಅಂತ ಈ ಲೊಕೇಶನ್ ನ ಕೂಡ ನಾವು ಡಿಫ್ರೆಂಟ್ ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ನಾವು ರಿಪೋರ್ಟ್ ಯಾವ ರೀತಿ ಮಾಡ್ತೇವೆ, ಈ ಬಿಸ್ನೆಸ್ ಸೆಗ್ಮೆಂಟ್ ಅಥವಾ ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಇವೆರಡರಲ್ಲಿ ಯಾವ್ದು ಪ್ರೈಮರಿ ಸೆಗ್ಮೆಂಟ್, ಪ್ರೈಮರಿ ರಿಪೋರ್ಟಬಲ್ ಸೆಗ್ಮೆಂಟ್, ಯಾವ್ದು ಸೆಕೆಂಡರಿ ರಿಪೋರ್ಟಬಲ್ ಸೆಗ್ಮೆಂಟ್ ಅಂತ ಅದನ್ನ ನಾವು ಐಡೆಂಟಿಫೈ ಮಾಡಿ ಅದಾದ್ಮೇಲೆ ರಿಪೋರ್ಟ್ ನ ಮಾಡ್ತೇವೆ. ಯಾವ ತರಹದ ಕೇಸಸ್ ಅಲ್ಲಿ ಇದು, ಸೊ ಬಿಸ್ನೆಸ್ ಸೆಗ್ಮೆಂಟ್ ಕೂಡ ಇದೆ, ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಕೂಡ ಇದೆ. ಫಸ್ಟ್ ಸಚ್ ಸೆಗ್ಮೆಂಟ್ ಪ್ರೊವೈಡ್ ಕಾಂಪ್ರಿಹೆನ್ಸಿವ್ ಇನ್ಫಾರ್ಮೇಶನ್. ಯಾವ್ದು ಪ್ರೈಮರಿ ಸೆಗ್ಮೆಂಟ್ ಆಗಿರುತ್ತೆ ಅದಕ್ಕೆ ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ನಾವು ಕೊಡ್ತೇವೆ. ಯಾವ್ದು ಸೆಕೆಂಡರಿ ಸೆಗ್ಮೆಂಟ್ ಆಗಿರುತ್ತೆ ಅದಕ್ಕೆ ಕಂಡೆನ್ಸ್ಡ್ ಇನ್ಫಾರ್ಮೇಶನ್ ಕೊಟ್ಟರೆ ಸಾಕಾಗುತ್ತೆ. ಇಸ್ ಇಟ್ ಓಕೆ? ಫೈನ್. ಈಗ ಹೇಗೆ ಪ್ರೈಮರಿ ರಿಪೋರ್ಟಿಂಗ್ ಸೆಗ್ಮೆಂಟ್ ಮತ್ತೆ ಸೆಕೆಂಡರಿ ರಿಪೋರ್ಟಿಂಗ್ ಸೆಗ್ಮೆಂಟ್ ಅಂತ ಅಂದ್ಬಿಟ್ಟು ಕಂಡು ಹಿಡಿಯೋದು? ಇಫ್ ಡಾಮಿನೆಂಟ್ ಸೋರ್ಸ್ ಆಫ್ ರಿಸ್ಕ್ ಅಂಡ್ ರಿಟರ್ನ್ಸ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸ್ ಇಸ್ ಅಫೆಕ್ಟೆಡ್ ಬೈ ಡಿಫರೆನ್ಸ್ ಇನ್ ಪ್ರಾಡಕ್ಟ್. ಈ ರಿಸ್ಕ್ ಅಂಡ್ ರಿಟರ್ನ್ಸ್ ಏನಿದೆ, ಪ್ರಾಡಕ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ ಇಂದ ಅಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಗೆ ಪ್ರೈಮರಿ ರಿಪೋರ್ಟಿಂಗ್ ಸೆಗ್ಮೆಂಟ್ ಯಾವ್ದಂತ ಆಗುತ್ತೆ? ಬಿಸ್ನೆಸ್ ಸೆಗ್ಮೆಂಟ್ ಆಗುತ್ತೆ. ಅವಾಗ ಸೆಕೆಂಡರಿ ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಆಗುತ್ತೆ. ನೆಕ್ಸ್ಟ್, ಡಿಫರೆನ್ಸ್ ಇನ್ ಲೊಕೇಶನ್ ಆಫ್ ಕಸ್ಟಮರ್ ಆರ್ ಪ್ರೊಡಕ್ಷನ್. ಸೊ ರಿಸ್ಕ್ ಅಂಡ್ ರಿಟರ್ನ್ಸ್ ನಮ್ಗೆ ಜಾಸ್ತಿ ಸಿಗ್ತಾ ಇರೋದು ಆನ್ ದ ಬೇಸಿಸ್ ಆಫ್ ಲೊಕೇಶನ್ ಆಫ್ ಕಸ್ಟಮರ್ಸ್ ಆರ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಪ್ರೈಮರಿ ರಿಪೋರ್ಟಬಲ್ ಸೆಗ್ಮೆಂಟ್ ಆಗುತ್ತೆ. ಬಿಸ್ನೆಸ್ ಸೆಗ್ಮೆಂಟ್ ಸೆಕೆಂಡರಿ ರಿಪೋರ್ಟಬಲ್ ಸೆಗ್ಮೆಂಟ್ ಆಗುತ್ತೆ. ಅಫೆಕ್ಟೆಡ್ ಬೈ ಬೋತ್ ಈಕ್ವಲಿ. ಎರಡು ಕೂಡ ನಮ್ಗೆ ರಿಸ್ಕ್ ಅಂಡ್ ರಿಟರ್ನ್ಸ್ ಅಂತಾನೆ ಅನ್ಸಿದಿಲ್ಲ. ಅವಾಗ ನಾವೇನ್ ಮಾಡ್ತೇವೆ, ಪ್ರೈಮರಿ ರಿಪೋರ್ಟಬಲ್ ಸೆಗ್ಮೆಂಟ್ ಅಂತ ಬಿಸ್ನೆಸ್ ಸೆಗ್ಮೆಂಟ್ ನೇ ಕೊಡ್ತೇವೆ. ಸೆಕೆಂಡರಿ ರಿಪೋರ್ಟಬಲ್ ಅಂತ ಅಂದ್ರೆ ಜಿಯೋಗ್ರಫಿಕಲ್ ಸೆಗ್ಮೆಂಟ್ ನ ಕೊಡ್ತೇವೆ. ಓಕೆ, ಸೊ ಪ್ರೈಮರಿ ರಿಪೋರ್ಟಬಲ್ ಸೆಗ್ಮೆಂಟ್ ಮತ್ತೆ ಸೆಕೆಂಡರಿ ರಿಪೋರ್ಟಬಲ್ ಸೆಗ್ಮೆಂಟ್ ಅಂತ ಅಂದ್ಬಿಟ್ಟು ಐಡೆಂಟಿಫೈ ನಾವು ಹೇಗೆ ಮಾಡ್ತೇವೆ? ಆನ್ ದ ಬೇಸಿಸ್ ಆಫ್ ರಿಸ್ಕ್ ಅಂಡ್ ರಿಟರ್ನ್ಸ್. ರಿಸ್ಕ್ ಅಂಡ್ ರಿಟರ್ನ್ಸ್ ತುಂಬಾ ಹೇಗೆ ಅಫೆಕ್ಟ್ ಆಗ್ತಾ ಇದೆ ಆನ್ ದ ಬೇಸಿಸ್ ಆಫ್ ಪ್ರಾಡಕ್ಟ್ ಅಥವಾ ಲೊಕೇಶನ್ ಆಫ್ ದ ಕಸ್ಟಮರ್ಸ್ ಆರ್ ಪ್ರೊಡಕ್ಷನ್ ಅಂತ ಅಂದ್ಬಿಟ್ಟು ನೋಡಿ ಆಮೇಲೆ ನಾವು ಪ್ರೈಮರಿ ರಿಪೋರ್ಟಬಲ್ ಸೆಗ್ಮೆಂಟ್ ಯಾವುದು, ಸೆಕೆಂಡರಿ ರಿಪೋರ್ಟಬಲ್ ಸೆಗ್ಮೆಂಟ್ ಯಾವುದು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ತೇವೆ. ಓಕೆ, ಇದೆಲ್ಲ ಏನಕ್ಕೋಸ್ಕರ ಮಾಡುದು? ಸೊ ರಿಪೋರ್ಟ್ ಮಾಡ್ಲಿಕ್ಕೋಸ್ಕರ ಯಾವ್ದನ್ನ ಕಾಂಪ್ರಹೆನ್ಸಿವ್ ಆಗಿ ರಿಪೋರ್ಟ್ ಮಾಡ್ಬೇಕು, ಯಾವ್ದನ್ನ ಕಂಡೆನ್ಸ್ಡ್ ಆಗಿ ರಿಪೋರ್ಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳಿಕ್ಕೋಸ್ಕರ ನಾವು ಪ್ರೈಮರಿ ರಿಪೋರ್ಟಬಲ್ ಸೆಗ್ಮೆಂಟ್ ಯಾವುದು, ಸೆಕೆಂಡರಿ ರಿಪೋರ್ಟಬಲ್ ಸೆಗ್ಮೆಂಟ್ ಯಾವುದು ಅಂತ ಅಂದ್ಬಿಟ್ಟು ಐಡೆಂಟಿಫೈ ಮಾಡ್ತೀವಿ. ಇಫ್ ಅನ್ ಐಟಿ ಕಂಪನಿ ಮೇನ್ಲಿ ಫೇಸಸ್ ರಿಸ್ಕ್ ಬೇಸ್ಡ್ ಆನ್ ಸರ್ವಿಸಸ್ ಆಫರ್ಡ್. ಸೊ ಸರ್ವಿಸ್ ನ ಆಫರ್ ಮಾಡ್ತಾರೆ. ಸೊ ಐಟಿ ಕಂಪನಿ ಅಂದ್ರೆ ಏನು? ಸರ್ವಿಸ್ ನ ಕೊಡ್ತಾರೆ, ರೈಟ್? ಸೊ ಆ ಐಟಿ ಕಂಪನಿ ಕೊಡ್ತಿರೋ ಒಂದು ಸರ್ವಿಸ್ ನ ಬೇಸಿಸ್ ಮೇಲೆ ರಿಸ್ಕ್ ಆಗ್ತಾ ಇದೆ ಅಥವಾ ರಿಟರ್ನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಪ್ರೈಮರಿ ರಿಪೋರ್ಟಬಲ್ ಸೆಗ್ಮೆಂಟ್ ಯಾವ್ದಾಗುತ್ತೆ? ಬಿಸ್ನೆಸ್ ಸೆಗ್ಮೆಂಟ್ ಆಗುತ್ತೆ. ಸೊ ರಿಸ್ಕ್ ಯಾವ್ದ್ರ ಮೇಲೆ ಬೇಸಿಸ್ ಆಗಿದೆ? ಸರ್ವಿಸ್ ಅವ್ರು ಕೊಡ್ತಾ ಇರೋ ಒಂದು ಸರ್ವಿಸ್ ಮೇಲೆ ಬೇಸಿಸ್ ಆಗಿದೆ. ದಟ್ಸ್ ವೈ ಪ್ರೈಮರಿ ರಿಪೋರ್ಟಬಲ್ ಸೆಗ್ಮೆಂಟ್ ಬಿಸ್ನೆಸ್ ಸೆಗ್ಮೆಂಟ್ ಆಗುತ್ತೆ ಆನ್ ದ ಬೇಸಿಸ್ ಆಫ್ ಲೊಕೇಶನ್ ಅಲ್ಲ. ಸೊ ದಟ್ಸ್ ವೈ ಈಗ ಲೊಕೇಶನ್ ಏನಾಗುತ್ತೆ, ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಏನಾಗುತ್ತೆ, ಸೆಕೆಂಡರಿ ರಿಪೋರ್ಟಬಲ್ ಸೆಗ್ಮೆಂಟ್ ಆಗುತ್ತೆ. ಓಕೆ, ಫೈನ್. ನೆಕ್ಸ್ಟ್, ಮೆಷರ್ಮೆಂಟ್. Segment revenue, result, assets, liabilities are measured as per accounting policies. Use it for preparing financial statement of the enterprise as a whole. Okay, ಯಾವ ರೀತಿ ಮೆಷರ್ಮೆಂಟ್ ಮಾಡ್ತಾರೆ ಅಂತೆ?
ಈಗ ನಾನು ಹೇಳ್ದೆ ರಿಪೋರ್ಟ್ ಮಾಡ್ಬೇಕು, ಎಲ್ಲ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಬಗ್ಗೆ ರಿಪೋರ್ಟ್ ಮಾಡ್ಬೇಕು ಅಂತ ಹೇಳ್ದೆ. ಏನನ್ನ ರಿಪೋರ್ಟ್ ಮಾಡ್ಬೇಕು, ಯಾವ ತರಹದ ಇನ್ಫಾರ್ಮೇಶನ್ ನ ರಿಪೋರ್ಟ್ ಮಾಡ್ಬೇಕು, ಆ ಸೆಗ್ಮೆಂಟ್ ಅಲ್ಲಿ ಆಗ್ತಾ ಇರುವಂತಹ ರೆವೆನ್ಯೂ ಬಗ್ಗೆ. ಲೈಕ್ ಅನ್ನುವಂತಹ ಕಂಪನಿಯಲ್ಲಿ ಈ ವರ್ಷ 20 lakh ಅಷ್ಟು ರೆವೆನ್ಯೂ ಆಗ್ತದೆ, ಸೇಲ್ಸ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ತೋರಿಸ್ಕೊಂಡ್ವಿ ಅಂತ ಅನ್ಕೊಳ್ಳೋಣ. ಸೊ ಯಾವ ಪ್ರಾಡಕ್ಟ್ ಗೆ ಎಷ್ಟು ರೆವೆನ್ಯೂ ಆಗ್ತಾ ಇದೆ ಬೇಕು ಅಲ್ವಾ, ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು, ರೈಟ್? ಸೊ ಈ ಪ್ರಾಡಕ್ಟ್ ಇದ್ದು 70% ಆಫ್ 20 lakh ಈ ಪ್ರಾಡಕ್ಟ್ ಇಂದ ಆಗಿದೆ. ಸೊ ಬಿ ಅನ್ನುವಂತ ಪ್ರಾಡಕ್ಟ್ ಇಂದು 25% ಆಫ್ 20 lakh ಬಿ ಪ್ರಾಡಕ್ಟ್ ಇಂದ ಆಗ್ತಾ ಇದೆ. ಸೊ ಸಿ ಪ್ರಾಡಕ್ಟ್ ಇಂದು 5% ಆಫ್ 20 lakhs ಆಗ್ತದೆ. ಸೊ ಈ ತರ ಇನ್ಫಾರ್ಮೇಶನ್ ಬೇಕು, ರೈಟ್? ಅದನ್ನ ನಾವು ಯಾವ್ದ್ರಲ್ಲಿ ಕೊಡ್ತೇವೆ, ಸೆಗ್ಮೆಂಟ್ ರಿಪೋರ್ಟಿಂಗ್ ಅಲ್ಲಿ ಕೊಡ್ತೇವೆ. ಸೊ ದಟ್ ಇಸ್ ವಾಟ್ ಸೆಗ್ಮೆಂಟ್ ರೆವೆನ್ಯೂ ಎಷ್ಟಾಯ್ತು ಅಂತ ಹೇಳ್ಬೇಕು. ಸೆಗ್ಮೆಂಟ್ ರಿಸಲ್ಟ್ಸ್, ದಟ್ ಇಸ್ ಪ್ರಾಫಿಟ್ ಎಷ್ಟಾಗಿದೆ ಅಥವಾ ಲಾಸ್ ಆಗಿದ್ರೆ ಲಾಸ್ ಎಷ್ಟಾಗಿದೆ ಅಂತ ನೋಡಿ ರಿಸಲ್ಟ್ ನ ಹೇಳ್ಬೇಕು. ಅಂಡ್ ಸೆಗ್ಮೆಂಟ್ ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟೀಸ್ ಎಷ್ಟಿದೆ, ಇದನ್ನೆಲ್ಲಾನು ಕೂಡ ನಾವು ರಿಪೋರ್ಟ್ ಮಾಡ್ತೇವೆ. ಹೇಗೆ ಮೆಜರ್ ಮಾಡಿ ರಿಪೋರ್ಟ್ ಮಾಡ್ತೇವೆ, ಇದ್ರಷ್ಟಿದ್ರು ಅಮೌಂಟ್ ಯಾವ ರೀತಿ ನಾವು ಬರೀತೇವೆ ಅಂತ ಹೇಳಿದ್ರೆ, ಆಸ್ ಪರ್ ಅಕೌಂಟಿಂಗ್ ಪಾಲಿಸಿ ಯೂಸ್ ಫಾರ್ ಪ್ರಿಪೇರಿಂಗ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದ ಎಂಟರ್ಪ್ರೈಸ್ ಆಸ್ ಅ ಹೋಲ್. ಯಾವ ಅಕೌಂಟಿಂಗ್ ಪಾಲಿಸಿನ ಯೂಸ್ ಮಾಡಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಿರ್ತೀವಿ ಅದನ್ನ ನೋಡ್ಬಿಟ್ಟು ನಾವು ಲಿಸ್ಟ್ ಅನ್ನ ರೆಕಾರ್ಡ್ ಮಾಡಿದ್ರೆ ಆಯ್ತು. ಸೊ ಕಾಮನ್ ಕಾಸ್ಟ್ ಅಲೋಕೇಟೆಡ್ ಆನ್ ಅ ರೀಸನಬಲ್ ಬೇಸಿಸ್ ಅಂಡ್ ಅಲೋಕೇಟೆಡ್ ಕಾಸ್ಟ್ ಶೋನ್ ಸಪರೇಟ್ಲಿ. ಸೊ ಕಾಮನ್ ಕಾಸ್ಟ್ ಮತ್ತೆ ಅನ್ಅಲೋಕೇಟೆಡ್ ಕಾಸ್ಟ್ ಅಂತ. ಓಕೆ, ಕಾಮನ್ ಕಾಸ್ಟ್ ಅಂತ ಅಂದ್ರೆ ಏನು? ಈಗ ಎ ಅನ್ನುವಂತ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಾನು ಎಕ್ಸ್ ಅನ್ನುವಂತ ರಾ ಮಟೀರಿಯಲ್ ನ ಪರ್ಚೇಸ್ ಮಾಡ್ತೇನೆ, ಇದಕ್ಕೆ ವೈ ಅನ್ನೊಂದು ರಾ ಮಟೀರಿಯಲ್ ನ ಪರ್ಚೇಸ್ ಮಾಡ್ತೇನೆ, ಇದಕ್ಕೆ ಝೆಡ್ ಅನ್ನುವಂತ ರಾ ಮಟೀರಿಯಲ್ ನ ಪರ್ಚೇಸ್ ಮಾಡ್ತೇನೆ. ಸೊ ಡಿಫ್ರೆಂಟ್ ರಾ ಮಟೀರಿಯಲ್ಸ್, ರೈಟ್? ಸೊ ಇದಕ್ಕೆ ಆಗ್ತಾ ಇರುವಂತ ಕಾಸ್ಟ್ ನಾನು ಡೈರೆಕ್ಟ್ ಆಗಿ ಎ ಗೆ ಹಾಕ್ಬಹುದು, ಇದಕ್ಕೆ ಆಗ್ತಾ ಇರುವಂತ ಕಾಸ್ಟ್ ಡೈರೆಕ್ಟ್ ಆಗಿ ಬಿ ಗೆ ಮತ್ತೆ ಸಿ ಗೆ ಹಾಕ್ಬಹುದು, ರೈಟ್? ಸೊ ಪರ್ಟಿಕ್ಯುಲರ್ ಕಾಸ್ಟ್ ಆಯ್ತು ಇದು. ಇದನ್ನ ನಾನು ಸಪರೇಟ್ ಆಗಿ ಒಂದೊಂದಕ್ಕೆ ಹಾಕ್ತಾ ಹೋಗ್ಬೋದು. ಸೊ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಈಗ ನೆಕ್ಸ್ಟ್ ಸ್ಯಾಲರಿನ ಪೇ ಮಾಡ್ತಾ ಇದ್ದೇನೆ ಎಂಪ್ಲಾಯರ್ಸ್ ಗೆ. ಏನಕ್ಕೆ? ಎ ಅನ್ನುವಂತ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ನಾನು ಸ್ಯಾಲರಿ ಪೇ ಮಾಡ್ತಾ ಇದ್ದೀನಿ. ಬಿ ಅನ್ನುವಂತ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾ ಇರೋದಕ್ಕೋಸ್ಕರ ಸ್ಯಾಲರಿ ಪೇ ಮಾಡ್ತಾ ಇದ್ದೀನಿ. ಸಿ ಅನ್ನುವಂತ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೋಸ್ಕರ ಸ್ಯಾಲರಿ ಪೇ ಮಾಡ್ತಾ ಇದ್ದಾನೆ. ಅಂಡ್ ಎಲ್ಲಾ ಎಂಪ್ಲಾಯೀಸ್ ಕೂಡ ಡಿಫ್ರೆಂಟ್ ಎಂಪ್ಲಾಯೀಸ್ ಆಗಿದ್ದಾರೆ. ಎ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಮ್ಗೆ ಬೇರೆ ತರ ಎಂಪ್ಲಾಯೀಸ್ ನ ಇಟ್ಕೊಂಡಿದ್ವಿ, ಬಿ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಡಿಫ್ರೆಂಟ್ ಎಂಪ್ಲಾಯ್ ನ ಇಟ್ಕೊಂಡಿದ್ದೀವಿ, ಸಿ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಡಿಫ್ರೆಂಟ್ ಎಂಪ್ಲಾಯ್ ನ ಇಟ್ಕೊಂಡಿದ್ವಿ. ಸೊ ಈ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಕ್ಕೆ ಎಷ್ಟು ಜನ ವರ್ಕ್ ಮಾಡಿದ್ರೆ ಅವರ ಸ್ಯಾಲರಿನ ನಾನು ಎ ಅನ್ನುವಂತ ಕಾಸ್ಟ್ ಅಲ್ಲಿ, ಎ ಪ್ರಾಡಕ್ಟಿನ ಕಾಸ್ಟ್ ಗೆ ಹಾಕ್ತೇನೆ. ಬಿ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಯಾರೆಲ್ಲ ವರ್ಕ್ ಮಾಡಿದ್ರೆ ಅವ್ರಿಗೆ ಕೊಟ್ಟಿರುವಂತಹ ಸ್ಯಾಲರಿನ ಬಿ ಪ್ರಾಡಕ್ಟ್ ನ ಬಿ ನ ಕಾಸ್ಟ್ ಅಲ್ಲಿ ಹಾಕ್ತೇನೆ. ಸೊ ಸಿ ಕೂಡ ಅದೇ ರೀತಿನೇ ಮಾಡ್ತಾರೆ. ಇವರೆಲ್ಲ ಈ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಂಡುವಂತ ಎಂಪ್ಲಾಯಿ. ಅಂಡ್ ಪರ್ಟಿಕ್ಯುಲರ್ ಇವರು ಒಂದೊಂದೇ ಪ್ರಾಡಕ್ಟ್ ನ ಮಾತ್ರ ಈ ಪ್ರಾಡಕ್ಟ್ ಗಳ ಬಗ್ಗೆ ಮಾತ್ರ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಸೊ ದಟ್ ನಾನು ಅವ್ರಿಗೆ ಆ ಕಾಸ್ಟ್ ನ ಹಾಕಿದೆ. ಅದೇ ಈಗ ABC ಕಂಪನಿಯಲ್ಲಿ ಒಬ್ಬ ಅಕೌಂಟೆಂಟ್ ಇದ್ದಾನೆ. ಓಕೆ, ಅಕೌಂಟೆಂಟ್ ಇದ್ದಾನೆ. ಸೊ ಇವನು ಅಷ್ಟು ಪ್ರಾಡಕ್ಟ್ ಬಗ್ಗೆ ಕೂಡ ಅವನು ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತಾ ಇದ್ದಾನೆ. ಅವಾಗ ಏನ್ ಮಾಡ್ತೇವೆ, ಸೊ ಇವನ್ಗೂ ಕೂಡ ನಾವು ಸ್ಯಾಲ್ರಿ ಕೊಡ್ತೇವೆ, ರೈಟ್? ಅಕೌಂಟೆಂಟ್ಗೆ ಆ ಸ್ಯಾಲ್ರಿಗೆ ಆಗ್ತಾ ಇರುವಂತ ಕಾಸ್ಟ್ ನಾವು ಯಾವ ಪ್ರಾಡಕ್ಟ್ ಮೇಲೆ ಹಾಕೋದು, ಅಲೋಕೇಟ್ ಮಾಡ್ತೇವೆ. ಮೂರು ಪ್ರಾಡಕ್ಟ್ ಮೇಲೂ ಕೂಡ ಹಾಕ್ತೇವೆ ಆನ್ ಅ ರೀಸನಬಲ್ ಬೇಸಿಸ್. ಒಂದು ಬೇಸ್ ನ ತಗೊಂಡ್ಬಿಟ್ಟು ಯಾವ್ದಾದ್ರು ಬೇಸ್ ನ ತಗೊಳ್ಬಹುದು. ಓಕೆ, ರೀಸನಬಲ್ ಬೇಸಸ್ ನ ತಗೊಂಡು ನಾವು ಅಲೋಕೇಟ್ ಮಾಡ್ತೇವೆ ಇವರಿಷ್ಟು ಜನಕ್ಕೂ. ಸಪರೇಟ್ ಆಗಿ ಒಂದೊಂದೇ ಪ್ರಾಡಕ್ಟ್ ಗೆ ಸಪರೇಟ್ ಆಗಿ ಕಾಸ್ಟ್ ಆದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ನಾವು ಹಾಕ್ಬಹುದು. ಅದೇ ಕಾಮನ್ ಕಾಸ್ಟ್ ಆಗ್ತಾ ಇದೆ. ಲೈಕ್ ಅಕೌಂಟೆಂಟ್ ಏನು ಮೂರಕ್ಕೂ ಕೆಲಸ ಮಾಡ್ತಾ ಇದ್ದಾನೆ, ಮೂರು ರಿಲೇಟೆಡ್ ಪ್ರಾಡಕ್ಟ್ ಬಗ್ಗೆ ಕೂಡ ವರ್ಕ್ ಮಾಡ್ತಾ ಇದ್ದಾನೆ. ಸೊ ಕಾಮನ್ ಕಾಸ್ಟ್ ಆಗ್ತಾ ಇದೆ. ಇದನ್ನ ಹೇಗೆ ಮಾಡ್ತೇವೆ, ಅಲೋಕೇಟ್ ಮಾಡ್ತೇವೆ ಆನ್ ದ ರೀಸನಬಲ್ ಬೇಸಿಸ್. ಅದನ್ನೇ ಇಲ್ಲಿ ಹೇಳಿರೋದು. ಏನ್ ಹೇಳಿದ್ದಾರೆ, ಕಾಮನ್ ಕಾಸ್ಟ್ ಅಲೋಕೇಟೆಡ್ ಆನ್ ರೀಸನಬಲ್ ಬೇಸಿಸ್. ಏನು ಕಾಮನ್ ಕಾಸ್ಟ್ ಆಗುತ್ತೆ, ಕಾಮನ್ ಆಗಿ ಕಾಸ್ಟ್ ಆಗುತ್ತೆ, ಅದನ್ನ ನಾವು ರೀಸನಬಲ್ ಬೇಸಿಸ್ ಆಗಿ ಅಲೋಕೇಟ್ ಮಾಡ್ತೇವೆ. ಹಾಗೆ ಅನ್ಅಲೋಕೇಟೆಡ್ ಕಾಸ್ಟ್, ಲೈಕ್ ಸಪರೇಟ್ ಆಗಿ ಕಾಸ್ಟ್ ಆಗ್ತಾ ಇದೆ ಅದನ್ನ ನಾವು ಸಪರೇಟ್ಲಿನೇ ಅಲೋಕೇಟ್ ಮಾಡ್ತೇವೆ. ಓಕೆ, ಫೈನ್. ನೆಕ್ಸ್ಟ್ segment criteria for primary reportable segment. Okay, we have 4 criteria. ಈ criteria basis ಮೇಲೆ ನಾವು ರಿಪೋರ್ಟ್ ನ ಮಾಡೋದು. ಓಕೆ, ಫೈನ್. Enterprise looks to its internal financial reporting system to identify the item that is directly attributable or reasonable allocated segment. So ಏನು
ಇವಿಷ್ಟನ್ನ ರಿಪೋರ್ಟ್ ಮಾಡ್ತಾರೆ ಅಂತ ಏನ್ ಹೇಳ್ದೆ, ಅದು ಯಾವ್ದ್ರ ಬೇಸಿಸ್ ಮೇಲೆ ರಿಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇಂಟರ್ನಲ್ ಫೈನಾನ್ಷಿಯಲ್ ರಿಪೋರ್ಟ್ಸ್ ಏನಿದೆ ಸೊ ಅದ್ರ ಬೇಸಿಸ್ ಮೇಲೆ ರಿಪೋರ್ಟ್ ಮಾಡ್ತಾರೆ. ಓಕೆ, ಈಗ ಕ್ರೈಟೇರಿಯಾ ನೋಡೋಣ. Based on 10% threshold, based on segment revenue, segment reserve, segment asset, even if any one condition is satisfied, it needs to be reported. So 10% threshold ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೆಗ್ಮೆಂಟ್ ರೆವೆನ್ಯೂ ಅಲ್ಲಿ ಸ್ಯಾಟಿಸ್ಫೈ ಆದ್ರೂ ಪರವಾಗಿಲ್ಲ, ಅಥವಾ ರಿಸಲ್ಟ್ ಅಲ್ಲಿ ಸ್ಯಾಟಿಸ್ಫೈ ಆದ್ರೂ, ಅಥವಾ ಅಸೆಟ್ ಅಲ್ಲಿ ಯಾವುದೇ ಒಂದರಲ್ಲಿ ಸ್ಯಾಟಿಸ್ಫೈ ಆದ್ರೂ ಕೂಡ ಅದಷ್ಟು ಸೆಗ್ಮೆಂಟ್ ನ ಕೂಡ ರಿಪೋರ್ಟ್ ಮಾಡ್ತೇವೆ. ಸೊ ಏನಿದು, ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್, ಆಫ್ಟರ್ ದಟ್ ಯು ವಿಲ್ understand. Okay, fine. Based on previous year reporting, in the previous year business segment has been reported as primary reportable segment due to the 10% threshold, then it will be still considered as a primary reportable segment even though it does not satisfy the 10% threshold in current year. So previous year alli nanu business segment na primary reportable segment anta anbittu consider madde on the basis of 10% threshold. ಸೊ ಈ ವರ್ಷ ಅದು 10% ಥ್ರೆಶೋಲ್ಡ್ ಅಂಡರ್ ಅಲ್ಲಿ ಇಲ್ಲ, ಬಟ್ ಆದ್ರೂ ಕೂಡ ನಾನು ಕರೆಂಟ್ ಇಯರ್ ಕೂಡ ಅದನ್ನ ಕನ್ಸಿಡರ್ ಮಾಡಬಹುದು. ಅಂದ್ರೆ ಪ್ರೀವಿಯಸ್ ಇಯರ್ ಬೇಸಿಸ್ ಮೇಲೆ ನಾನು ಈ ಇಯರ್ ಕೂಡ ತಗೊಳ್ತಾ ಇದ್ದೇನೆ ಅಂತ. ಓಕೆ, ನೆಕ್ಸ್ಟ್ 75% revenue threshold. The aggregate revenue from external sales of identified segment should be at least 75%. External sales ನಾವೇನ್ ಮಾಡಿ ಅಂದ್ರೆ ಇಂಟರ್ ಸೆಗ್ಮೆಂಟ್ A B C ಇದ್ರ ಮಧ್ಯೆನೆ ಸೇಲ್ ಮಾಡೋದಲ್ಲ, ಎಕ್ಸ್ಟರ್ನಲ್ ಕಸ್ಟಮರ್ಸ್ ಗೆ ಸೇಲ್ ಮಾಡಬೇಕು. ಅಂತಹ ಸೇಲ್ಸ್ ಏನಾಗಿರ್ಬೇಕು, ಅಟ್ ಲೀಸ್ಟ್ 75% ಆಫ್ ಎಂಟರ್ಪ್ರೈಸ್ ರೆವೆನ್ಯೂ ಇರಬೇಕು. ಎಂಟರ್ಪ್ರೈಸ್ ಅಲ್ಲಿ 20 lakh ಅಷ್ಟು ಸೇಲ್ಸ್ ಆಗ್ತಾ ಇದ್ರೆ ಅದರಲ್ಲಿ ಅಟ್ ಲೀಸ್ಟ್ 75% ಅದು ಇರಬೇಕು. ಅದಕ್ಕಿಂತ ಕೆಳಗಿದ್ರೆ ನಾವು ಇನ್ನೊಂದು ಸೆಗ್ಮೆಂಟ್ ನ ಆಡ್ ಮಾಡ್ಕೊಳ್ಬಹುದು. ಇದನ್ನ ಕೂಡ ನಾನು ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ಏನಿದು ಅಂತ. ನೆಕ್ಸ್ಟ್, management discretion. If management wants to report segment more than the identified segment, then it can do so. Like A B ಅಷ್ಟೇ ರಿಪೋರ್ಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಬಂತು, ಈ ಥ್ರೆಶೋಲ್ಡ್ ಲಿಮಿಟ್ ಎಲ್ಲ ಹಾಕಿ ಲೈಕ್ ಏನಂತ ಬಂತು, A B ಅಷ್ಟೇ ರಿಪೋರ್ಟ್ ಮಾಡಿದ್ರೆ ಸಾಕು ಅಂತ ಅಂದ್ಬಿಟ್ಟು ನಮ್ಗೆ ಬಂತು. ಆದ್ರೆ ಮ್ಯಾನೇಜ್ಮೆಂಟ್ ಏನ್ ಅನ್ಸ್ತದೆ, ಸಿ ಬಗ್ಗೆ ಕೂಡ ರಿಪೋರ್ಟ್ ಮಾಡೋಣ ಅಂತ ಅನ್ಸ್ತಾ ಇದೆ ಮ್ಯಾನೇಜ್ಮೆಂಟ್ ಗೆ. ಅವಾಗ ಏನ್ ಮಾಡ್ಬೋದು, ಮ್ಯಾನೇಜ್ಮೆಂಟ್ ರಿಪೋರ್ಟ್ ಮಾಡಬಹುದು ಅವರಿಗೆ ಅನ್ಸಿದ್ರೆ. ಇಫ್ ಮ್ಯಾನೇಜ್ಮೆಂಟ್ ವಾಂಟ್ಸ್ ಟು ರಿಪೋರ್ಟ್ ಸೆಗ್ಮೆಂಟ್ ಮೋರ್ ದೆನ್ ದ ಐಡೆಂಟಿಫೈಡ್ ಸೆಗ್ಮೆಂಟ್, ದೆನ್ ಇಟ್ ಕ್ಯಾನ್ ಡೂ ಸೊ. ಇಸ್ ಇಟ್ ಓಕೆ? ಫೈನ್. ಈಗ ಡೈರೆಕ್ಟ್ಲಿ ಎಕ್ಸಾಂಪಲ್ ಗೆ ಹೋಗೋಣ. ಈಗ ಒಂದು ಕಂಪನಿಯಲ್ಲಿ ಎಷ್ಟು ಟೈಪ್ಸ್ ಆಫ್ ಸೆಗ್ಮೆಂಟ್ಸ್ ಇದೆ ಅಂತೆ, A B C D E F. ಹೌ ಮಚ್? 6 ಟೈಪ್ಸ್ ಆಫ್ ಸೆಗ್ಮೆಂಟ್ಸ್ ಇದೆ. ಓಕೆ, 6 ಟೈಪ್ಸ್ ಆಫ್ ಸೆಗ್ಮೆಂಟ್ ಇದೆ. ಆ 6 ಟೈಪ್ಸ್ ಆಫ್ ಸೆಗ್ಮೆಂಟ್ ಇಂದ ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ರೆವೆನ್ಯೂ ಎಷ್ಟಿದೆ, ರಿಸಲ್ಟ್ಸ್ ಎಷ್ಟಿದೆ, ಅಸೆಟ್ಸ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಓಕೆ, ಎ ಅನ್ನುವಂತ ಸೆಗ್ಮೆಂಟಿನ ಸೇಲ್ಸ್ ಎಷ್ಟಾಗಿದೆ, 280 rupees ಆಗಿದೆ. ಸೊ ಓಕೆ, ತುಂಬಾ ಸ್ಮಾಲ್ ಅಮೌಂಟ್, ದಟ್ಸ್ ಓಕೆ. 280 lakh ಅಂತ ಅದು ಕೂಡ ಇದನ್ನು ನೀವು ತಗೊಳ್ರಿ. ಈಗ ನಾವು ಐ ವಿಲ್ ಟೇಕ್ ಇಟ್ ಆಸ್ ಎ ರುಪೀಸ್. ಫೈನ್, 280 rupees ಆಗಿದೆ. ಓಕೆ, ಎ ಅನ್ನುವಂತಹ ಸೆಗ್ಮೆಂಟ್ ನ ರಿಸಲ್ಟ್ ಎಷ್ಟಾಗಿದೆ, ದಟ್ ಇಸ್ ಪ್ರಾಫಿಟ್ ಎಷ್ಟಾಗಿದೆ, 50 rupees ಆಗಿದೆ. ಎ ಅನ್ನುವಂತಹ ಸೆಗ್ಮೆಂಟಿನ ಅಸೆಟ್ಸ್ ಎಷ್ಟಿದೆ, 800 rupees ಅಷ್ಟು ಅಸೆಟ್ಸ್ ಇದೆ. ಸೊ ಬಿ ಇದು ಕೂಡ ಅಷ್ಟೇ, 210 ಸೇಲ್ಸ್ ಆಗಿದೆ, 45 ಪ್ರಾಫಿಟ್ ಆಗಿದೆ, 650 ಅಸೆಟ್ಸ್ ಇದೆ. ಸೊ ಅದೇ ರೀತಿ ಎಲ್ಲಾ ಸೆಗ್ಮೆಂಟ್ ಗಳ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಓಕೆ, ಈಗ ನಾವು ಫಸ್ಟ್ ಏನ್ ಮಾಡ್ಬೇಕು, 10% ಥ್ರೆಶೋಲ್ಡ್ ಟೆಸ್ಟ್ ನ ಮಾಡ್ಬೇಕು. ಓಕೆ, ಸೊ 10% ಥ್ರೆಶೋಲ್ಡ್ ಟೆಸ್ಟ್ ಹೇಗೆ ಮಾಡೋದು, 10% of 927. ಸೊ ಟೋಟಲ್ ಸೇಲ್ಸ್ ಎಷ್ಟಾಗಿದೆ ಆದ್ರೆ 10% ನಾವು ತಗೊಳ್ಬೇಕು. ಸೊ ಲೆಟ್ಸ್ ಟೇಕ್ 927 into 10%. How much? 92.7. ಓಕೆ, ಸೊ ಈ 92.7 ಗಿಂತ ಜಾಸ್ತಿ ಯಾವ್ದೆಲ್ಲ ಇದೆ ಅದನ್ನ ನಾವು ರಿಪೋರ್ಟಬಲ್ ಸೆಗ್ಮೆಂಟ್ ಅಂತ ಅಂದ್ಬಿಟ್ಟು ಕರಿತೀವಿ. ಇಸ್ ಇಟ್ ಓಕೆ? ಎಷ್ಟೆಲ್ಲ 92.7 ಗಿಂತ ಜಾಸ್ತಿ ಇದೆ, 280. ದಟ್ ಇಸ್ ಎ ಸ್ಯಾಟಿಸ್ಫೈ ಮಾಡ್ತು. ಏನ ಹಾಗಾದ್ರೆ ರಿಪೋರ್ಟ್ ನಾವು ಮಾಡ್ಬೇಕು. 210 ಅಂತ ಅಂದ್ರೆ ಮೋರ್ ದನ್ 92.7, ರೈಟ್? ಸೊ ಬಿ ನ ಕೂಡ ನಾವು ರಿಪೋರ್ಟ್ ಮಾಡ್ಬೇಕು. ನೆಕ್ಸ್ಟ್ ಸಿ ಗೆ ಎಷ್ಟಿದೆ, 180. ದಟ್ ಇಸ್ ಆಲ್ಸೋ ಮೋರ್ ದನ್ 92.7, ರೈಟ್? ಸೊ ಸಿ ನ ಕೂಡ ನಾವು ರಿಪೋರ್ಟ್ ಮಾಡ್ಬೇಕು. ನೆಕ್ಸ್ಟ್ 92.7 ಗಿಂತ ಲೆಸ್ ದೆನ್ ಇದೆ, ರೈಟ್?
ಸೊ ಲೆಸ್ ದೆನ್ ಇದೆ, ಸೊ ಇದನ್ನ ರಿಪೋರ್ಟ್ ಮಾಡ್ತೇವೆ ನಾವು, ಡಿ ನ ರಿಪೋರ್ಟ್ ಮಾಡಲ್ಲ. ನೆಕ್ಸ್ಟ್ 90 ಇದೆ, ಇ ನ ರಿಪೋರ್ಟ್ ಮಾಡಲ್ಲ. 75 ಇದೆ, ಎಫ್ ನ ಕೂಡ ರಿಪೋರ್ಟ್ ಮಾಡಲ್ಲ. ಇದಿಷ್ಟು ಏನು ಲೆಸ್ ದೆನ್ 92.7 ಇದೆ, ದಟ್ಸ್ ವೈ ವಿ ಆರ್ ನಾಟ್ ರಿಪೋರ್ಟಿಂಗ್. ಹಾಗಾದ್ರೆ ಈ ರೆವೆನ್ಯೂ ಟೆಸ್ಟ್ ಅಲ್ಲಿ ನಮ್ಗೆ ಎಷ್ಟೆಲ್ಲ ಸೆಗ್ಮೆಂಟ್ ಗಳು ರಿಪೋರ್ಟಬಲ್ ಸೆಗ್ಮೆಂಟ್ ಅಂತ ಅಂದ್ಬಿಟ್ಟು ಸಿಕ್ತು? ಎ ಬಿ ಸಿ, ರೈಟ್? ಅದನ್ನ ಇಲ್ಲಿ ಕೊಟ್ಟಿದ್ದೇನೆ. ರೆವೆನ್ಯೂ ಟೆಸ್ಟ್ ಅಲ್ಲಿ ಎಷ್ಟು ಸೆಗ್ಮೆಂಟ್ ಗಳು ಸ್ಯಾಟಿಸ್ಫೈ ಆಯ್ತು, ಎಷ್ಟು ಸೆಗ್ಮೆಂಟ್ ಗಳನ್ನ ರಿಪೋರ್ಟಬಲ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಾಯ್ತು. ಎ ಬಿ ಸಿ ನಮ್ಗೆ ರಿಪೋರ್ಟಬಲ್ ಸೆಗ್ಮೆಂಟ್ ಅಂತ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ರಿಸಲ್ಟ್. ರಿಸಲ್ಟ್ ಅಲ್ಲೂ ಕೂಡ ನಾವು ಇದೇ ರೀತಿ ತಗೊಳ್ಳೋಣ. ಫೈನ್, ರಿಸಲ್ಟ್ ಎಷ್ಟಿದೆ? 153 ಇದೆ ಟೋಟಲ್ ರಿಸಲ್ಟ್. ಅದರ 10%, ದಟ್ ಇಸ್ 15.3. ಯಾವ್ದೆಲ್ಲ ಬಿಸ್ನೆಸ್ ಸೆಗ್ಮೆಂಟ್ ನ ರಿಸಲ್ಟ್ ಮೋರ್ ದೆನ್ 15.3 rupees ಇದೆ, ಅದೆಲ್ಲಾನು ಕೂಡ ರಿಪೋರ್ಟಬಲ್ ಸೆಗ್ಮೆಂಟ್ ಆಗುತ್ತೆ. ಸೊ 50 rupees ಇಟ್ ಇಸ್ ರಿಪೋರ್ಟಬಲ್, 45 rupees ಇಟ್ ಇಸ್ ಆಲ್ಸೋ ರಿಪೋರ್ಟಬಲ್, 35 reportable. Okay, 986 reportable? No, because these are all less than the 15.3 rupees. ಇದರಲ್ಲೂ ಕೂಡ ಎಷ್ಟು ರಿಪೋರ್ಟಬಲ್ ಸೆಗ್ಮೆಂಟ್ ಸಿಕ್ತು ನಮ್ಗೆ? ಎ ಬಿ ಸಿ ನೇ ಸಿಕ್ತು. ಎ ಬಿ ಸಿ ಅಷ್ಟೇ ರಿಪೋರ್ಟಬಲ್ ಸೆಗ್ಮೆಂಟ್, ಎಕ್ಸ್ಟ್ರಾ ನಮ್ಗೆ ಯಾವ್ದು ಸಿಗ್ಲಿಲ್ಲ. ಸರಿ, ನೋಡೋಣ ಎಷ್ಟು ಸಿಗುತ್ತೆ ಅಂತ. ಅಸೆಟ್ ಎಷ್ಟಿದೆ? 2420 ಇಂಟು 10%, ಸೊ 242, ರೈಟ್? ಯಾವ್ದೆಲ್ಲ 242 ಗಿಂತ ಮೋರ್ ದನ್ ಇದೆ? 800, 650, 550 ಅಷ್ಟೇ. 150, 140, 113 ಇದೆ. ಲೆಸ್ ದನ್ 242 ಇದೆ. ಸೊ ಇದ್ರಲ್ಲೂ ಕೂಡ ಎಷ್ಟು ನಮ್ಗೆ ಸಿಕ್ತು? ಓನ್ಲಿ 3 ಬಿಸ್ನೆಸ್ ಸೆಗ್ಮೆಂಟ್, ದಟ್ ಇಸ್ ಎ ಬಿ ಸಿ, ಓನ್ಲಿ 3. ಆಗ ಈ ಟೆಸ್ಟ್ ಥ್ರೆಶೋಲ್ಡ್ ಲಿಮಿಟ್ ಪ್ರಕಾರ ಎಷ್ಟು ರಿಪೋರ್ಟಬಲ್ ಸೆಗ್ಮೆಂಟ್ ಇದೆ? ಎ ಸೆಗ್ಮೆಂಟ್, ಬಿ ಸೆಗ್ಮೆಂಟ್ ಮತ್ತೆ ಸಿ ಸೆಗ್ಮೆಂಟ್ ಏನಿದೆ ಇವಿಷ್ಟು ರಿಪೋರ್ಟಬಲ್ ಸೆಗ್ಮೆಂಟ್ ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಇವು 3 ಸೆಗ್ಮೆಂಟ್ ಬಗ್ಗೆ ನಾವು ರಿಪೋರ್ಟ್ ಮಾಡಿದ್ರೆ ಸಾಕು, ರೈಟ್? ಇದು ಆಸ್ ಪರ್ 10% ಥ್ರೆಶೋಲ್ಡ್ ಲಿಮಿಟ್. ಸೊ ನಮ್ಗೆ ಇನ್ನೊಂದು ಕೂಡ ಆಪ್ಷನ್ ಇದೆ, ಏನು? 75 ರೆವೆನ್ಯೂ ಟೆಸ್ಟ್ ಥ್ರೆಶೋಲ್ಡ್ ಟೆಸ್ಟ್ ನ ಮಾಡಿ ಕೂಡ ನಾವು ಇನ್ನು ಜಾಸ್ತಿ ಕೂಡ ಮಾಡಬಹುದು. ಏನು, ಎ ಬಿ ಸಿ ಕಂಪನಿ ಅಲ್ದೇನೆ ಇನ್ನೊಂದು ಸೆಗ್ಮೆಂಟ್ ನ ಆಡ್ ಮಾಡುವಂತಹ ಪಾಸಿಬಿಲಿಟಿ ಇದೆ. ಹೇಗೆ ಅಂತ ಅಂದ್ರೆ 75% ರೆವೆನ್ಯೂ ಥ್ರೆಶೋಲ್ಡ್ ಟೆಸ್ಟ್ ನ ಮಾಡಿ. ಓಕೆ, ಹೇಗೆ ಮಾಡೋದು ಇದು ಅಂತ ಹೇಳಿದ್ರೆ 75% ಆಫ್ ರೆವೆನ್ಯೂ ತಗೊಳ್ಳೋದು ಫಸ್ಟ್. ಸೊ ರೆವೆನ್ಯೂ ಎಷ್ಟಿದೆ? 927 ಇದೆ, ರೈಟ್? ಸೊ 927 into 75%, how much it is? 695.25, right? 695.25 is the revenue. Total revenue na 75% ಅಷ್ಟು ನಮ್ಗೆ ರಿಪೋರ್ಟಬಲ್ ಸೆಗ್ಮೆಂಟ್ ಇರಲೇಬೇಕು ಅಂತ ಅಂದ್ಬಿಟ್ಟು ನಮ್ಗೆ ಯಾರು ಹೇಳ್ತಾ ಇದ್ದಾರೆ? 75% ರೆವೆನ್ಯೂ ಥ್ರೆಶೋಲ್ಡ್ ಟೆಸ್ಟ್ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಓದಿದ್ವಿ, ರೈಟ್? ವೇರ್ ಇಟ್ ಇಸ್ ಹಿಯರ್. ಓಕೆ, ಏನ್ ಹೇಳ್ತಾ ಇದ್ದಾರೆ? 75% ರೆವೆನ್ಯೂ ಥ್ರೆಶೋಲ್ಡ್ ಲಿಮಿಟ್ ಅಲ್ಲಿ ದ ಅಗ್ರಿಗೇಟ್ ರೆವೆನ್ಯೂ ಫ್ರಮ್ ಎಕ್ಸ್ಟರ್ನಲ್ ಸೇಲ್ಸ್ ಆಫ್ ಐಡೆಂಟಿಫೈಡ್ ಸೆಗ್ಮೆಂಟ್ ದಟ್ ಇಸ್ ಎಷ್ಟಾಗಿದೆ? ಐಡೆಂಟಿಫೈಡ್ ಸೆಗ್ಮೆಂಟ್ ಈಗ ಎ ಬಿ ಸಿ ಅನ್ನುವಂತ ಸೆಗ್ಮೆಂಟ್ ನ ನಾವು ರಿಪೋರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈಗ ಡಿಸೈಡ್ ಮಾಡಿದ್ವಿ ಆನ್ ದ ಬೇಸಿಸ್ ಆಫ್ ವಾಟ್? 10% ಥ್ರೆಶೋಲ್ಡ್ ಲಿಮಿಟ್ ಪ್ರಕಾರ. ಈಗ ಎ ಬಿ ಸಿ ಸೆಗ್ಮೆಂಟ್ ನ ರಿಪೋರ್ಟ್ ಮಾಡಬೇಕು ಅಂತ ಗೊತ್ತಾಯ್ತು. ಆ ಎ ಬಿ ಸಿ ಸೆಗ್ಮೆಂಟ್ ನ ರೆವೆನ್ಯೂ ನ ಟೋಟಲ್ ಮಾಡಿದ್ರೆ ಅಟ್ ಲೀಸ್ಟ್ 75% ಬರ್ಲೇಬೇಕಂತೆ. If not, ಬಂದಿಲ್ಲ ಅಂದ್ರೆ then additional segment has to be identified for reporting. Extra ಇನ್ನೊಂದು ಸೆಗ್ಮೆಂಟ್ ನ ಕೂಡ ಬೇಕಾದ್ರೆ ನೀವು ರಿಪೋರ್ಟ್ ಮಾಡ್ಲಿಕ್ಕೋಸ್ಕರ ಚೂಸ್ ಮಾಡಬಹುದು ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಓಕೆ, ಈಗ ಎ ಪ್ಲಸ್ ಬಿ ಪ್ಲಸ್ ಸಿ ದಟ್ ಇಸ್ ರೆವೆನ್ಯೂ 280 ಪ್ಲಸ್ 210 ಪ್ಲಸ್ 180 ಎಷ್ಟಾಗುತ್ತೆ? 670 ಆಯ್ತು. ಇಸ್ ಇಟ್ ಓಕೆ? ಎಷ್ಟಾದ್ರು 670 ಆಯ್ತು. ಇವಿಷ್ಟು 3 ರಿಪೋರ್ಟಬಲ್ ಸೆಗ್ಮೆಂಟ್ ನ ರೆವೆನ್ಯೂ ನ ಟೋಟಲ್ ಮಾಡಿದ್ರೆ ಜಸ್ಟ್ 670 ಎಷ್ಟು ಸಿಗ್ತಾ ಇದೆ ನಮ್ಗೆ? ಅಟ್ ಲೀಸ್ಟ್ ಎಷ್ಟಿರ್ಬೇಕು? 75% ಆಫ್ ಟೋಟಲ್ ರೆವೆನ್ಯೂ ದಟ್ ಇಸ್ 695.25 ಆದ್ರೂ ಇರ್ಬೇಕು. ಸೊ ಇಟ್ ಇಸ್ ಲೆಸ್ ದೆನ್ 695.25, ರೈಟ್? ಅದಕ್ಕೆ ಈಗ ನಾವ್ ಏನ್ ಮಾಡುವುದು? ಸೊ ವಿ ಮಸ್ಟ್ ಆಡ್ ನೆಕ್ಸ್ಟ್ ಲಾರ್ಜೆಸ್ಟ್ ಸೆಗ್ಮೆಂಟ್ ದಟ್ ಇಸ್ ಡಿ. ಯಾವ್ದು ನೆಕ್ಸ್ಟ್ ಲಾರ್ಜೆಸ್ಟ್ ಸೆಗ್ಮೆಂಟ್ ಇದೆ? So let's D, right? 92 ಸೇಲ್ಸ್ ಇದೆ, ಇನ್ನೆಲ್ಲ 90, 75 ಇದೆ. ಸೊ ಲಾರ್ಜೆಸ್ಟ್ ನೆಕ್ಸ್ಟ್ ಯಾವ್ದು ಅದನ್ನ ನಾವು ಆಡ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಡಿ ನ ಕೂಡ ನಾವು ರಿಪೋರ್ಟಬಲ್ ಸೆಗ್ಮೆಂಟ್ ಆಗಿ ಕನ್ಸಿಡರ್ ಮಾಡಬಹುದು. ಫೈನಲ್ ಆಗಿ ಎಷ್ಟು ರಿಪೋರ್ಟಬಲ್ ಸೆಗ್ಮೆಂಟ್ ಸಿಕ್ತು ನಮ್ಗೆ? 4, ದಟ್ ಇಸ್ ಎ ಬಿ ಸಿ ಡಿ. ಸೊ 10% ಥ್ರೆಶೋಲ್ಡ್ ಲಿಮಿಟ್ ಪ್ರಕಾರ ಎ ಬಿ ಸಿ ಸಿಕ್ತು, 75% ಥ್ರೆಶೋಲ್ಡ್ ಲಿಮಿಟ್ ಪ್ರಕಾರ ಡಿ ಕೂಡ ಎಕ್ಸ್ಟ್ರಾ ನಮ್ಗೆ ಸಿಕ್ತು. ಸೊ ಈ ರೀತಿ ನಾವು ಯಾವ್ದು ರಿಪೋರ್ಟಬಲ್ ಸೆಗ್ಮೆಂಟ್ ಯಾವ್ದು ರಿಪೋರ್ಟಬಲ್ ಸೆಗ್ಮೆಂಟ್ ಅಲ್ಲ ಅಂತ ಅಂದ್ಬಿಟ್ಟು ಕಂಡು ಹಿಡಿಯೋದು ಆನ್ ದ ಬೇಸಿಸ್ ಆಫ್ ವಾಟ್? 10% ಲಿಮಿಟ್ ಮತ್ತೆ 75% ಲಿಮಿಟ್ ನ ಪ್ರಕಾರ ನಾವು
ಕಂಡು ಹಿಡ್ಕೊಂಡ್ವಿ. ಇನ್ಯಾವ್ಯಾವ ಪ್ರಕಾರ ಕಂಡು ಹಿಡಿಬಹುದು? ಪ್ರೀವಿಯಸ್ ಇಯರ್ ಅಲ್ಲಿ ಯಾವ್ದು ಪ್ರೈಮರಿ ರಿಪೋರ್ಟಬಲ್ ಸೆಗ್ಮೆಂಟ್ ಆಗಿತ್ತು ಅದನ್ನ ಈ ವರ್ಷ ಕೂಡ ಅದೇ ರೀತಿನೇ ಮಾಡ್ಕೊಳ್ಬಹುದು. ಅಥವಾ ಮ್ಯಾನೇಜ್ಮೆಂಟ್ ಏನು ಎಷ್ಟು ರಿಪೋರ್ಟ್ ಮಾಡ್ಬೇಕು ಸೆಗ್ಮೆಂಟ್ ಅಂತ ಅನ್ಸದ ಅಷ್ಟು ರಿಪೋರ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ರಿಪೋರ್ಟಿಂಗ್ ರಿಕ್ವೈರ್ಮೆಂಟ್ ಆಫ್ ಪ್ರೈಮರಿ ರಿಪೋರ್ಟಿಂಗ್ ಸೆಗ್ಮೆಂಟ್. ಸೊ ಪ್ರೈಮರಿ ರಿಪೋರ್ಟಿಂಗ್ ಸೆಗ್ಮೆಂಟ್ ಅಂತ ಯಾವಾಗ ನಮ್ಗೆ ಗೊತ್ತಾಗುತ್ತೆ, ಆ ಪ್ರೈಮರಿ ರಿಪೋರ್ಟಬಲ್ ಸೆಗ್ಮೆಂಟ್ ಅದರಲ್ಲಿ ಯಾವ್ದೆಲ್ಲ ಇದೆ ಅದನ್ನ ನಾವು ಹೇಗೆ ರಿಪೋರ್ಟ್ ಮಾಡ್ಬೇಕು, ಏನೆಲ್ಲ ಅದರ ಬಗ್ಗೆ ರಿಪೋರ್ಟ್ ಮಾಡ್ಬೇಕು ಅಂದ್ರೆ ಸೆಗ್ಮೆಂಟ್ ರೆವೆನ್ಯೂ ರಿಪೋರ್ಟ್ ಮಾಡ್ಬೇಕು, ರಿಸಲ್ಟ್ ರಿಪೋರ್ಟ್ ಮಾಡ್ಬೇಕು, ಅಸೆಟ್ ರಿಪೋರ್ಟ್ ಮಾಡ್ಬೇಕು, ಅವಾಗಲೇ ಹೇಳಿದೆ ಇದೆಲ್ಲ. ಲಯಬಿಲಿಟಿ ಕೂಡ, ಅದರ ಲಯಬಿಲಿಟಿ ಕೂಡ ರಿಪೋರ್ಟ್ ಮಾಡಬೇಕು. ನೆಕ್ಸ್ಟ್ ಕಾಸ್ಟ್ ಇನ್ಕರ್ ಡ್ಯೂರಿಂಗ್ ದ ಪೀರಿಯಡ್ ಇನ್ ಅಕ್ವೈರಿಂಗ್ ಟ್ಯಾಂಜಿಬಲ್ ಅಸೆಟ್ಸ್ ಆರ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಈ ವರ್ಷ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಥವಾ ಟ್ಯಾಂಜಿಬಲ್ ಅಸೆಟ್ಸ್ ನ ನಾವು ಅಕ್ವೈರ್ ಮಾಡ್ಲಿಕ್ಕೆ, ಆ ಸೆಗ್ಮೆಂಟ್ ಅವರು ಅಕ್ವೈರ್ ಮಾಡ್ಲಿಕ್ಕೆ ಎಷ್ಟು ಕಾಸ್ಟ್ ಆಯ್ತು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ಬೇಕು. ಹಾಗೆ ಡಿಪ್ರಿಸಿಯೇಷನ್ ಆಫ್ ಅಸೆಟ್ಸ್ ಎಷ್ಟಾಯ್ತು ಅಂತ ತೋರಿಸ್ಕೊಡ್ಬೇಕು. ಅದರ್ ಸಿಗ್ನಿಫಿಕೆಂಟ್ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ ವಿ ಹ್ಯಾವ್ ಟು ರಿಪೋರ್ಟ್. ನೆಕ್ಸ್ಟ್ reconciliation of revenue results assets and liability with that business enterprise. ಈ reconciliation ಕೂಡ ನಾವು ಮಾಡಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಔಟ್ ಆಫ್ 40 ಸೆಗ್ಮೆಂಟ್ 40 ಸೆಗ್ಮೆಂಟ್ ಇದೆ ಯಾವುದೋ ಒಂದು ಕಂಪನಿಲಿ, ಓನ್ಲಿ 3 ಸೆಲೆಕ್ಟೆಡ್ ಆಸ್ ಪ್ರೈಮರಿ ರಿಪೋರ್ಟಬಲ್ ಸೆಗ್ಮೆಂಟ್ಸ್. ಓನ್ಲಿ 3 ಮಾತ್ರ ಅದರಲ್ಲಿ ಪ್ರೈಮರಿ ರಿಪೋರ್ಟಬಲ್ ಸೆಗ್ಮೆಂಟ್ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಆಗಿದೆ. ಸೊ ABC ಏನು ರಿಪೋರ್ಟಬಲ್ ಸೆಗ್ಮೆಂಟ್ ಆಗಿದೆ. 40 ಸೆಗ್ಮೆಂಟ್ ಅಲ್ಲಿ ಓನ್ಲಿ 3 ಸೆಗ್ಮೆಂಟ್ ABC ಅಷ್ಟೇ ರಿಪೋರ್ಟಬಲ್ ಸೆಗ್ಮೆಂಟ್ ಆಗಿದೆ. ಇನ್ ಉಳಿದಿರೋ ಎಷ್ಟು 37 ಸೆಗ್ಮೆಂಟ್ ಗಳ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡೋದೇ ಬೇಡವಾ? ಇಲ್ಲ, ಕೊಡಬೇಕು. ಆದ್ರೆ ಟೋಟಲ್ ಕೊಟ್ರೆ ಸಾಕು. ಇನ್ನೂರದು ಸಪರೇಟ್ ಆಗಿ ನಾವು ಸ್ಪೆಸಿಫಿಕ್ ಆಗಿ ತೋರಿಸ್ಕೊಳ್ಬೇಕು, ಅಂದ್ರೆ ಸ್ಪೆಸಿಫಿಕ್ ಆಗಿ ರಿಪೋರ್ಟ್ ಮಾಡ್ಬೇಕು. ಆದ್ರೆ ಇನ್ ಉಳಿದಿರೋ ಸೆಗ್ಮೆಂಟ್ ನಾವು ಟೋಟಲ್ ಮಾಡ್ಬಿಟ್ಟು ಹೇಳಿದ್ರು ಕೂಡ ಸಾಕಾಗುತ್ತೆ. ಬಿಕಾಸ್ ಅದೇನಷ್ಟು ಇಂಪಾರ್ಟೆಂಟ್ ಅಲ್ಲ, ಅಷ್ಟು ಅದರಿಂದ ರಿಸ್ಕ್ ಅಂಡ್ ರಿಟರ್ನ್ಸ್ ಜಾಸ್ತಿ ಎಫೆಕ್ಟ್ ಆಗ್ತಾ ಇಲ್ಲ ನಮ್ಮ ಕಂಪನಿಗೆ. ಸೊ ಯಾವ್ದ್ರಿಂದ ತುಂಬಾ ಎಫೆಕ್ಟ್ ಆಗ್ತಾ ಇದೆ? ಈ 3 ಸೆಗ್ಮೆಂಟ್ ಇಂದ. ಸೊ ಅದನ್ನ ನಾವು ಡೀಟೇಲ್ಡ್ ಆಗಿ ತೋರಿಸ್ಕೊಂಡ್ರೆ ಸಾಕು. ಇಸ್ ಇಟ್ ಓಕೆ? ನೆಕ್ಸ್ಟ್ ಹೌ ಟು ಕ್ಯಾಲ್ಕುಲೇಟ್ ಸೆಗ್ಮೆಂಟ್ ರೆವೆನ್ಯೂ. ಈಗ ಯಾವ್ದೆಲ್ಲ ನಾವು ರಿಪೋರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿ ರಿಪೋರ್ಟ್ ಮಾಡೋದು? ಓಕೆ, ಫಸ್ಟ್ ಸೆಗ್ಮೆಂಟ್ ರೆವೆನ್ಯೂ ನಾವು ಹೇಗೆ ಬರೀತೀವಿ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್. ಈಗ ಎ ಅನ್ನುವಂತಹ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಏನೆಲ್ಲ ಡೈರೆಕ್ಟ್ ಆಗಿ ಖರ್ಚಾಯ್ತು ಅದನ್ನ ಫಸ್ಟ್ ಬರ್ಕೊಳ್ತೇವೆ. ಬಿ ಅನ್ನುವಂತ ಪ್ರಾಡಕ್ಟ್ ನ ಮತ್ತೆ ಸಿ ಅಂತ ಪ್ರಾಡಕ್ಟ್ ಗೆ ಎಷ್ಟೆಲ್ಲ ಪರ್ಟಿಕ್ಯುಲರ್ ಆಗಿ ಅದೇ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಎಷ್ಟೆಲ್ಲ ಖರ್ಚಾಯ್ತು ಅದನ್ನ ಫಸ್ಟ್ ಬರ್ಕೊಳ್ತೀವಿ. ಅದಾದ್ಮೇಲೆ ಅಲೋಕೇಟೆಡ್ ರೆವೆನ್ಯೂ ಅಂದ್ರೆ ಏನು? ಕಾಮನ್ ಆಗಿ ಎಷ್ಟೆಲ್ಲ ರೆವೆನ್ಯೂ ಸಿಕ್ಕಿದೆ. ಕಾಮನ್ ಲೈಕ್ ಎನಾ ಬಿನಾ ಸಿನಾ ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇಲ್ಲ, ಕಾಮನ್ ಆಗಿ ಎಲ್ಲಾದ್ರೂ ಸೇರಿಸಿ ಯಾವ್ದೋ ಒಂದು ಪ್ರಾಫಿಟ್ ಆಗಿದೆ. 3 ಪ್ರಾಡಕ್ಟ್ಸ್ ಕೂಡ ಅಲೋಕೇಟ್ ಮಾಡ್ತೇವೆ. ಸೊ ಅದಾದ್ಮೇಲೆ ಇಂಟರ್ ಸೆಗ್ಮೆಂಟ್ ರೆವೆನ್ಯೂ. ಈಗ ABC ಈ ಸೆಗ್ಮೆಂಟ್ ನಡುವೆನೆ ಒಂದಿಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಎ ಪ್ರಾಡಕ್ಟ್ ನ ಬಿ ಸೆಗ್ಮೆಂಟ್ ಗೆ ಸೇಲ್ ಮಾಡ್ತಾರೆ, ಸೊ ಬಿ ಪ್ರಾಡಕ್ಟ್ ನ ಸಿ ಸೆಗ್ಮೆಂಟ್ ಗೆ ಸೇಲ್ ಮಾಡಿದ್ರೆ. ಸೊ ಇಂಟರ್ ಸೆಗ್ಮೆಂಟ್ ಏನೋ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರೆ ಪ್ರಾಡಕ್ಟ್ ನೇ ಸೇಲ್ ಮಾಡ್ಬೇಕು ಅಂತ ಅಲ್ಲ, ಯಾವ್ದೋ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದರಿಂದ ಅವ್ರಿಗೆ ರೆವೆನ್ಯೂ ಇದೆ, ಅದನ್ನ ಕೂಡ ನಾವು ಬರ್ಕೊಳ್ತೇವೆ. ಸೊ ಈ ರೆವೆನ್ಯೂ ಪಾರ್ಟ್ ಅಲ್ಲಿ ಯಾವ್ದೆಲ್ಲ ತರಹದ ಐಟಮ್ಸ್ ಬರ್ಬೋದು, ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ಆಗುವಂತ ಐಟಮ್ಸ್ ಕೂಡ ಬರ್ಬೋದು, ಅಲೋಕೇಟೆಡ್ ರೆವೆನ್ಯೂ ಕೂಡ ಬರ್ಬೋದು, ಇಂಟರ್ ಸೆಗ್ಮೆಂಟ್ ಏನೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ಅಂತಹ ರೆವೆನ್ಯೂ ಕೂಡ ಬರ್ಬೋದು. ಓಕೆ, ಯಾವ್ದನ್ನ ಎಕ್ಸ್ಕ್ಲೂಡ್ ಮಾಡ್ಬೇಕು, ಯಾವ್ದನ್ನ ನಾವು ಇಲ್ಲಿ ತೋರಿಸ್ಕೊಳ್ಬಾರ್ದು? ಸೆಗ್ಮೆಂಟ್ ರೆವೆನ್ಯೂ ಅಲ್ಲಿ ಯಾವ್ದೆಲ್ಲ ಐಟಮ್ಸ್ ಗಳನ್ನ ತೋರಿಸ್ಕೊಳ್ಬಾರ್ದು ನಾವು? ಎಕ್ಸ್ಟ್ರಾರ್ಡಿನರಿ ಐಟಮ್ಸ್. ಯಾವ್ದೆಲ್ಲ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಅಂತ ಅಂದ್ಬಿಟ್ಟು ಇದೆ ಅದನ್ನ ನಾವು ತೋರಿಸ್ಕೊಳಲ್ಲ. ಓಕೆ, ಇಂಟ್ರೆಸ್ಟ್ ಆರ್ ಡಿವಿಡೆಂಡ್ ಇನ್ಕಮ್, ಅದನ್ನ ಕೂಡ ಇಂಟ್ರೆಸ್ಟ್ ಅಥವಾ ಡಿವಿಡೆಂಡ್ ಇನ್ಕಮ್ ನಮ್ಗೆ ಬರ್ತಾ ಇದ್ರೆ ಅದನ್ನ ಕೂಡ ನಾವು ತೋರಿಸ್ಕೊಡಲ್ಲ. ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್. ಓಕೆ, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ನ ತಗೊಳ್ಲಿಕ್ಕಿಲ್ಲ. ಇಂಟ್ರೆಸ್ಟ್ ಅಥವಾ ಡಿವಿಡೆಂಡ್ ನಮ್ಗೆ ಸಿಕ್ಕರೆ ತಗೊಳ್ಲಿಕ್ಕಿಲ್ಲ. ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಅಂತ ಹೇಳಿದ್ರೆ ಲೈಕ್ ಇವಾಗ ಇನ್ಶೂರೆನ್ಸ್ ಬರುತ್ತೆ, ರೈಟ್? ಸೊ ಅದೆಲ್ಲ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್, ಸೊ ಅದನ್ನ ಕೂಡ ನಾವು ತಗೊಳ್ಲಿಕ್ಕಿಲ್ಲ. ಓಕೆ, ನೆಕ್ಸ್ಟ್ ಸೆಗ್ಮೆಂಟ್ ರಿಸಲ್ಟ್ ನಮ್ಗೆ ಹೇಗೆ ಸಿಗುತ್ತೆ? ಸೊ ಪ್ರಾಫಿಟ್ ಅಥವಾ ಲಾಸ್ ಅನ್ನೋದು ನಮಗೆ ಗೊತ್ತಾಗೋದು ಹೇಗೆ? ರೆವೆನ್ಯೂ ಮೈನಸ್ ಎಕ್ಸ್ಪೆನ್ಸಸ್, ರೈಟ್? ಸೊ ಸೆಗ್ಮೆಂಟ್ ರೆವೆನ್ಯೂ ಏನ್ ಟೋಟಲ್ ಬರುತ್ತೆ ಇಲ್ಲಿ ಅಮೌಂಟ್, ಅದಕ್ಕೆ ಸೆಗ್ಮೆಂಟ್ ಎಕ್ಸ್ಪೆನ್ಸಸ್ ನ ಲಾಸ್ಟ್ ಗೆ ಎಷ್ಟು ಅಮೌಂಟ್ ಟೋಟಲ್ ಬರುತ್ತೆ ಅದನ್ನ ಲೆಸ್ ಮಾಡಿದ್ರೆ ನಮಗೆ ಸೆಗ್ಮೆಂಟ್ ರಿಸಲ್ಟ್ ಸಿಗುತ್ತೆ. ಇಸ್ ಇಟ್ ಓಕೆ? ನೆಕ್ಸ್ಟ್ ಸೆಗ್ಮೆಂಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ಎಕ್ಸ್ಪೆನ್ಸಸ್ is the same as segment revenue. So yeah, directly attributable ಎಷ್ಟಿದೆ, allocated expenses ಎಷ್ಟಾಯ್ತು, ಇಂಟರ್ ಸೆಗ್ಮೆಂಟ್ ಎಕ್ಸ್ಪೆನ್ಸಸ್ ಎಷ್ಟಾಯ್ತು ಅಂತ ಬರೆದ್ರೆ ಆಯ್ತು. ಏನೆಲ್ಲ ಎಕ್ಸ್ಕ್ಲೂಡ್ ಮಾಡ್ಬೇಕು ಹಾಗಾದ್ರೆ? ಎಕ್ಸ್ಟ್ರಾರ್ಡಿನರಿ ಐಟಮ್ಸ್. ಈ ವರ್ಷ ಯಾವ್ದಾದ್ರು ಅಸೆಟ್ ಗೆ ಲೈಕ್ ಫೈರ್ ಆಗುವುದು, ಏನಾದ್ರೂ ಲೈಕ್ ಆಕ್ಸಿಡೆಂಟ್ ಆಗುವುದು, ಅಂತಹ ಐಟಮ್ಸ್ ಗಳನ್ನ ನಾವು ಎಕ್ಸ್ಕ್ಲೂಡ್ ಮಾಡ್ಬೇಕು, ಜೊತೆ ಸೇರಿಸಲಿಕ್ಕೆ ಇಲ್ಲ. ಇಂಟ್ರೆಸ್ಟ್ ಆರ್ ಡಿವಿಡೆಂಡ್ ಲಾಸ್ ಆಗಿದ್ರೆ ಅಸೆಟ್ ನ ಸೇಲ್ ಮಾಡಿ ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡಿದ್ರೆ ಅಡ್ಮಿನಿಸ್ಟ್ರೇಷನ್
ಕಮಿಷನ್ ಓವರ್ ಹೆಡ್ ಆಫೀಸ್. ಸೊ ಇಂತಹ ಎಕ್ಸ್ಪೆನ್ಸಸ್ ನಾವು ಎಕ್ಸ್ಕ್ಲೂಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸೆಗ್ಮೆಂಟ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಕೂಡ ಯಾವ ರೀತಿ ಬರೀತೀವಿ, ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ಎಷ್ಟಿದೆ, ಸೊ ಅಲೋಕೇಟೆಡ್ ಅಸೆಟ್ಸ್, ಸೊ ಕಾಮನ್ ಆಗಿ ಎಷ್ಟು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಇದೆ ಅದನ್ನ ಕೂಡ ಆಡ್ ಮಾಡ್ಕೊಳ್ತೀವಿ. ಹಾಗಾದ್ರೆ ಯಾವ್ದೆಲ್ಲ ಎಕ್ಸ್ಕ್ಲೂಡ್ ಮಾಡ್ತೇವೆ, assets used for general enterprise or head office purpose. ಜನರಲ್ ಪರ್ಪಸ್ ಗೆ ಯಾವ್ದಾದ್ರು ಅಸೆಟ್ ಅನ್ನು ಜನರಲ್ ಪರ್ಪಸ್ ಗೆ ಅಥವಾ ಹೆಡ್ ಆಫೀಸ್ ಪರ್ಪಸ್ ಗೆ ಯೂಸ್ ಮಾಡ್ತಾ ಇದ್ರೆ ಅದನ್ನ ಎಕ್ಸ್ಕ್ಲೂಡ್ ಮಾಡ್ಬೇಕಂತ. ಬಾರೋವಿಂಗ್ ಅಂಡ್ ಅದರ್ ಲಯಬಿಲಿಟೀಸ್ ದಟ್ ಆರ್ ಇನ್ಕರ್ಡ್ ಫಾರ್ ಫೈನಾನ್ಸಿಂಗ್ ರಾದರ್ ದನ್ ಆಪರೇಟಿಂಗ್ ಪರ್ಪಸ್. ಆಪರೇಟಿಂಗ್ ಪರ್ಪಸ್ ಗೋಸ್ಕರ ಅಲ್ಲ, ಫಿನಾನ್ಸ್ ಪರ್ಪಸ್ ಗೋಸ್ಕರ ಏನಾದ್ರು ನಾವು ಬಾರೋ ಮಾಡ್ತಾ ಇದೀವಿ ಅಂತ ಅಂದ್ರೆ ಅದನ್ನ ಕೂಡ ನಾವು ಎಕ್ಸ್ಕ್ಲೂಡ್ ಮಾಡ್ಬೇಕು. ಓಕೆ, ಇನ್ಕಮ್ ಟ್ಯಾಕ್ಸ್, ಅಸೆಟ್ಸ್ ಆರ್ ಲಯಬಿಲಿಟಿ, ದರ್ ಇಸ್ ಡೆಫರ್ಡ್ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಯಾವ್ದೆಲ್ಲ ಬರುತ್ತೆ, ಸೊ ಅದನ್ನ ಕೂಡ ನಾವು ಎಕ್ಸ್ಕ್ಲೂಡ್ ಮಾಡ್ಬೇಕು. ಇದೆಲ್ಲ ಕೂಡ ಇಂಪಾರ್ಟೆಂಟ್. ಓಕೆ, ಯಾವ್ದನ್ನೆಲ್ಲ ಆಡ್ ಮಾಡ್ಬೇಕು, ಯಾವ್ದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡ್ಬೇಕು ಅನ್ನೋದನ್ನ ನಾವು ನೀಟಾಗಿ ತಿಳ್ಕೊಂಡಿರ್ಬೇಕು. ಇಸ್ ಇಟ್ ಓಕೆ? ಸೊ ಈಗ ಜಸ್ಟ್ ಬಗ್ಗೆ ಥಿಯರಿನ ಓದ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಥಿಯರೀಸ್ ಗಳನ್ನ ಪ್ರಾಕ್ಟಿಕಲ್ ಕ್ವೆಶನ್ಸ್ ಗೆ ಹೇಗೆ ಅಪ್ಲೈ ಮಾಡುವುದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೇನೆ. ಓಕೆ, ಇದ್ರಲ್ಲಿರೋದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಸೊ ನಿಮ್ಗೆ ಪ್ರಾಕ್ಟಿಕಲ್ ಕ್ವೆಶನ್ಸ್ ನ ಸಾಲ್ವ್ ಮಾಡ್ಬೇಕಾದ್ರೆ ಇದೆಲ್ಲ ಕೂಡ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಫೈನ್. This is about the AS17, that is segment reporting. Thank you for watching, guys.